ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಫೆಬ್ರವರಿ 23 ಭಾನುವಾರದಿಂದ ಮಾರ್ಚ್ 1 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕನ ಮಾಡುವಂಥದ್ದು. ಮೊದಲಿಗೆ ಈ ವಾರದ ಪಂಚಾಂಗದ ಮಹತ್ವವನ್ನು ತಿಳಿದುಕೊಳ್ಳೋಣ. ಫೆಬ್ರವರಿ 23 ಭಾನುವಾರ ಮಾಘ ಬಹುಳ ದಶಮಿ ತಿಥಿ, ಮಾಘ ಮಾಸದ ಬಹುಳ ದಶಮಿ, ಮೂಲ ನಕ್ಷತ್ರ ವಜ್ರಯೋಗ, ಭದ್ರಕರಣ ಇರುವಂಥ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾಕಂದರೆ ಈ ದಿನದ ನಕ್ಷತ್ರ ಮತ್ತು ಯೋಗಕರಣಾದಿಗಳು ಅಷ್ಟೊಂದು ವಿಶೇಷವಾದ ಶುಭ ಕಾರ್ಯಗಳಿಗೆ ಪೂರಕವಾಗಿರುತ್ತಲ್ಲ, ಹಾಗಾಗಿ ಸಾಮಾನ್ಯ ದಿನ ಆಗಿರುವಂಥ ದಿನ ಆಗಿರುತ್ತೆ 23ನೇ ತಾರೀಕು ಭಾನುವಾರ. ಇನ್ನು ಮಾಘ ಮಾಸ ಆಗಿರೋದ್ರಿಂದ ಮಾಘ ಮಾಸದ ಪ್ರತಿದಿನವೂ ಯಾವುದೇ ರೀತಿಯ ತೀರ್ಥಕ್ಷೇತ್ರಗಳ ಯಾತ್ರೆಗೆ, ತೀರ್ಥ ಸ್ನಾನಗಳಿಗೆ ಅಥವಾ ನದಿ ತೀರದ ಸಂಗಮದಲ್ಲಿ ಸ್ನಾನಗಳನ್ನು ಮಾಡಲಿಕ್ಕೆ ಇತ್ಯಾದಿ ಮಾಘ ಮಾಸವು ಸರ್ವಶ್ರೇಷ್ಠಕರವಾಗಿದೆ. ಮಾಘ ಮಾಸದ ಕೊನೆಯ ಕೆಲವೇ ದಿನಗಳು ಅಂದರೆ 28ಕ್ಕೆ ಅಮಾವಾಸ್ಯೆಯಾಗಿ ಅಲ್ಲಿ ಮಾಘ ಮಾಸ ಮುಗಿಯುತ್ತೆ. ಹಾಗಾಗಿ ಮಾಘ ಮಾಸಕ್ಕೆ ಸಂಬಂಧಪಟ್ಟ ಈ ತೀರ್ಥ ಸ್ನಾನಾದಿಗಳನ್ನು ಮಾಡಲಿಕ್ಕೆ ಈ ದಿನ ಉತ್ತಮವಾದ ಅವಕಾಶ. ಇದಕ್ಕೆ ಯಾವುದೇ ರೀತಿ ದೇವಾಲಯಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನ, ಪರಿಹಾರಾದಿ ಕಾರ್ಯಗಳನ್ನು ಮಾಡಲಿಕ್ಕೆಲ್ಲ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 24ನೇ ತಾರೀಕು ಸೋಮವಾರ ಮಾಘ ಬಹುಳ ಏಕಾದಶಿ ತಿಥಿ ಆಗಿರುತ್ತೆ. ಇದನ್ನು ವಿಜಯ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿಯನ್ನು ಮಾಘ ಮಾಸದಲ್ಲಿ ಬರುವಂಥ ಏಕಾದಶಿಗೆ ವಿಜಯ ಏಕಾದಶಿ ಎಂದು ವ್ರತ ನಿಯಮಗಳನ್ನು ಆಚರಣೆ ಮಾಡುವಂಥವ್ರು ಅಥವಾ ಈ ವಿಷ್ಣುವಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಏನಾದರೂ ಅನುಷ್ಠಾನಾದಿಗಳನ್ನು ಮಾಡುವಂಥವ್ರು ಅವರಿಗೆ ವಿಶೇಷವಾದ ದಿನ ಆಗಿರುತ್ತೆ ವಿಜಯ ಏಕಾದಶಿ. ಇನ್ನು ಈ ದಿನ ಒಂದು ಖಗೋಳದ ಘಟನೆ ಜರುಗುತ್ತೆ. ಅದು ಕುಜನ ವಕ್ರತ್ಯಾಗ. ಇಷ್ಟು ದಿನ ದೀರ್ಘಕಾಲದ ವಕ್ರಗತಿಯಲ್ಲಿದ್ದಂಥ ಸುಮಾರು 79 ದಿನಗಳಲ್ಲಿ ಕುಜನ ವಕ್ರಗತಿ ಇತ್ತು. ಆ ಕುಜನ ವಕ್ರಗತಿ ಇಂದು ನಿವಾರಣೆ ಆಗುತ್ತೆ. ಫೆಬ್ರವರಿ 24ಕ್ಕೆ ಕುಜನ ವಕ್ರತ್ಯಾಗ ಆಗುತ್ತೆ. ವಕ್ರತ್ಯಾಗಿ ಕುಜನು ಅಲ್ಲಿ ರುಜುಗತಿಯಲ್ಲಿ, ಮಿಥುನದಲ್ಲಿ ರುಜುಗತಿಯಲ್ಲಿ ಕುಜನು ಇರ್ತಾನೆ. ಆ ಒಂದು ವಿಶೇಷವಾದ ಕುಜನ ವಕ್ರತ್ಯಾಗದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ಹಲವರೆಲ್ಲ ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು. ಯಾರು ಆ ಕುಜನ ವಕ್ರತ್ಯಾಗದ ಒಂದು ವಿಶೇಷ ವಿಡಿಯೋವನ್ನು ವೀಕ್ಷಿಸಿಕೊಳ್ಳಿ. ಅಲ್ಲಿ ಮಂಗಳನಿಂದ ಆಗುವಂಥ ಪರಿವರ್ತನೆಗಳು ಯಾರಿಗೆಲ್ಲ ಲಾಭದಾಯಕ, ಯಾರಿಗೆಲ್ಲ ಸ್ವಲ್ಪ ಮಿಶ್ರ, ಯಾರಿಗೆ ಸ್ವಲ್ಪ ಕೆಲವೊಂದು ಸಂಕಷ್ಟಗಳು ಬರುವುದಂಥ ಸಾಧ್ಯತೆಗಳು ಇರ್ತವೆ, ಅವನ್ನೆಲ್ಲ ಕುಜನ ಒಂದು ಅನುಷ್ಠಾನಕ್ಕಾಗಿ ನೀವು ಗಮನಿಸಬೇಕಾಗಿದೆ. ಇನ್ನು ಈ ದಿನ ಏಕಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರಣ ಇರುವಂಥದ್ದು. ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಏಕಾದಶಿಯು ವ್ಯರ್ಜ್ಯವಾಗಿರುತ್ತೆ. ಜೊತೆಗೆ ನಕ್ಷತ್ರಾದಿಗಳು ಅಷ್ಟೊಂದು ಪೂರಕವಾಗಿ ಇಲ್ಲದೆ ಇರೋದರ ಕಾರಣ ಶುಭ ಕಾರ್ಯಾದಿಗಳಿಗೆ ಅಷ್ಟೊಂದು ಉತ್ತಮ ಇಲ್ಲ. ದೇವತಾ ಕಾರ್ಯಗಳಿಗೆ ಅಂದರೆ ದೇವಾಲಯಗಳ ಸಂದರ್ಶನ, ದೇವಕ್ಷೇತ್ರಗಳ ಸಂದರ್ಶನ, ತೀರ್ಥಯಾತ್ರೆ, ತೀರ್ಥಕ್ಷೇತ್ರಗಳ ಸಂದರ್ಶನ ಇವೆಲ್ಲ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ ಸೋಮವಾರ. ಇನ್ನು 25ನೇ ತಾರೀಕು ಮಂಗಳವಾರ. ಈ ದಿನ ಮಾಘ ಬಹುಳ ದ್ವಾದಶಿ ಹಾಗೂ ಸಾಯಂಕಾಲದಲ್ಲಿ ತ್ರಯೋದಶಿ ಬರುತ್ತೆ. ಬೆಳಗಿನ ಕಾಲದಲ್ಲಿ ದ್ವಾದಶಿ ಇದ್ದು ಸಾಯಂಕಾಲದಲ್ಲಿ ತ್ರಯೋದಶಿ ತಿಥಿ ಬರುವಂಥದ್ದು. ಈ ದಿನ ಮಹಾಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ಮಹಾಶಿವರಾತ್ರಿಗೆ ಮುನ್ನ ಬರುವಂತಹ ಪ್ರದೋಷ ಯೋಗವು ಆ ಮಹಾಪ್ರದೋಷ ಎಂದು ಎನಿಸಲ್ಪಡುತ್ತದೆ. ಯಾವಾಗಲೂ ಅಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂಥ ಒಂದು ಈ ದ್ವಾದಶಿ ಉಪರಿ ತ್ರಯೋದಶಿ ಎಲ್ಲ ಬಂದಾಗ ಅಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ ಸಹಜವಾಗಿ. ಆದರೆ ಇದು ಮಹಾಶಿವರಾತ್ರಿಗೆ ಮುನ್ನಾ ದಿನವಾದಂತಹ ಇಂದು ನಿರ್ಮಾಣವಾಗುವಂಥ ಯೋಗವು ಮಹಾಪ್ರದೋಷ ಎಂದು ಎನಿಸಿದೆ. ಈ ದಿನ ಉತ್ತರಾಷಾಢ ನಕ್ಷತ್ರ ಇರುವಂಥ ದಿನ ಆಗಿರುತ್ತೆ. ವಿಶೇಷವಾಗಿ ಈ ಮಹಾಪ್ರದೋಷದಂದು ಶಿವನ ಆಲಯಗಳ ಸಂದರ್ಶನ, ಶಿವ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಶಿವನಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಮಾಡಲಿಕ್ಕೆ ವಿಶೇಷವಾದ ದಿನ ಆಗಿರುತ್ತೆ. ಇನ್ನು ಈ ದಿನ ಭೌಮ ಪ್ರದೋಷ ಎಂದು ಸಹ ಕರೆಯಲ್ಪಡುತ್ತೆ. ಮಂಗಳವಾರ ಯಾವಾಗ ಪ್ರದೋಷ ಬರುತ್ತೆ ಅದಕ್ಕೆ ಭೌಮ ಪ್ರದೋಷ ಎಂದು ಸಹ. ಆಗಲೇ ಅಲ್ಲಿ ಮಂಗಳನಿಗೆ ವಕ್ರತ್ಯಾಗ ಆಗಿರುತ್ತೆ. ನಿನ್ನೆ ದಿನ ಅಲ್ಲಿ ಕುಜನ ವಕ್ರತ್ಯಾಗ 24 ಆಗಿದೆ. ಇಂದು 25ರಂದು ಅಲ್ಲಿ ಕುಜನ ಒಂದು ಯೋಗ ನಿರ್ಮಾಣವಾಗುವಂಥ ಭೌಮ ಪ್ರದೋಷ ನಿರ್ಮಾಣ ಆಗಿದೆ. ಹಾಗಾಗಿ ವಿಶೇಷವಾಗಿ ಯಾವುದೇ ರೀತಿಯ ಶಕ್ತಿಪೀಠಗಳು, ಸುಬ್ರಹ್ಮಣ್ಯ ಸ್ವಾಮಿ, ದೇವಿ ಕ್ಷೇತ್ರ, ಗಣೇಶನ ಕ್ಷೇತ್ರ, ಅದು ಇನ್ನಿತರ ಯಾವುದೇ ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಶಕ್ತಿ ಪೀಠಗಳನ್ನು, ಶಕ್ತಿ ಸ್ಥಳಗಳನ್ನು ಸಂದರ್ಶನ ಮಾಡಲಿಕ್ಕೆ, ಅಲ್ಲಿ ಪೂಜೆಗಳನ್ನು ಮಾಡಲಿಕ್ಕೆ ವಿಶೇಷವಾದ ಅವಕಾಶ. ಅದೇ ರೀತಿ ಮಾಘ ಮಾಸದ ಕೊನೆಯ ಕೆಲವು ದಿನಗಳು ಇರೋ ಕಾರಣ ಅಲ್ಲಿ ಮಾಘ ಸ್ನಾನವನ್ನು, ತೀರ್ಥ ಸ್ನಾನವನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮ ಇಲ್ಲ. ಆದರೆ ದೇವತಾ ಕ್ಷೇತ್ರ, ಯಾತ್ರೆ ಇತ್ಯಾದಿಗಳನ್ನು ಮಾಡಲಿಕ್ಕೆ, ಪರಿಹಾರಾದಿಗಳನ್ನು ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇರುವಂಥ ಪ್ರದೋಷದ ಯೋಗ ನಿರ್ಮಾಣ ಆಗಿದೆ. ಇನ್ನು 26ನೇ ತಾರೀಕು ಬುಧವಾರ. ಇದು ನಮ್ಮ ದೇಶಕ್ಕೆ ಮಹತ್ವವಾದಂಥ ವಿಶೇಷವಾದ ಒಂದು ಮಹಾದಿನ, ಮಹಾಶಿವರಾತ್ರಿ.
ಅಂದರೆ ಅಲ್ಲಿ ಪ್ರತಿ ತಿಂಗಳು ಒಂದು ಮಾಸ ಶಿವರಾತ್ರಿ ನಿರ್ಮಾಣ ಆಗುತ್ತೆ. ಆದರೆ ಮಾಘ ಮಾಸದಲ್ಲಿ ಬರುವಂತಹ ಆ ತ್ರಯೋದಶಿ ಯುಕ್ತವಾದಂತಹ ತಿಥಿಯನ್ನು ಮಹಾಶಿವರಾತ್ರಿ ಅಂದರೆ ವಿಶೇಷವಾಗಿ ಶಿವನ ಪುರಾಣಗಳಲ್ಲಿ, ಶಿವನ ವಿವಿಧ ಚರಿತ್ರೆಗಳಲ್ಲಿ ಇದಕ್ಕೆ ಮಹತ್ವವಾದ ದಿನ ಇದೆ. ಶಿವನು ಭೂಮಿಗೆ ಬಂದ ದಿನಗಳು, ಅಥವಾ ಶಿವನಿಗೆ ಕಲ್ಯಾಣ ಆದ ದಿನ, ಅಥವಾ ಶಿವನು ಬಹಳಷ್ಟು ಭಕ್ತರಿಗೆ ಇಂದು ಸಾಕ್ಷಾತ್ಕಾರವನ್ನು ಕೊಟ್ಟದ್ದು. ಇದಕ್ಕೆ ನಮ್ಮ ದೇಶಾದ್ಯಂತ ಹಲವಾರು ನಿದರ್ಶನಗಳು, ಕಥೆಗಳು, ಸ್ಥಳ ಪುರಾಣಗಳು ಹೇಳಲ್ಪಟ್ಟಿವೆ. ಹಾಗಾಗಿ ಅದು ನಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಲವಾರು ಶಿವಕ್ಷೇತ್ರಗಳಿಗೂ ಈ ಶಿವರಾತ್ರಿಗೂ ಬಹಳ ನಂಟಿದೆ. ಒಂದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದೊಂದು ಶಿವರಾತ್ರಿಯ ವಿಶೇಷವಾದ ಕಥೆಗಳಿರುವಂಥದ್ದು. ಹಾಗಾಗಿ ಆ ಒಂದು ಶಿವನ ಆರಾಧನೆಗೆ, ಶಿವನ ಭಕ್ತಿಗೆ, ಶಿವನ ವ್ರತ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾದ ದಿನ ಮಹಾಶಿವರಾತ್ರಿ ದಿನ ದೇಶಾದ್ಯಂತ ಆಚರಣೆ ಮಾಡುವಂಥ ಒಂದು ವಿಶೇಷವಾದ ದಿನ ಆಗಿರುತ್ತೆ. ಈ ಶಿವರಾತ್ರಿಯನ್ನು ವಿಶೇಷವಾಗಿ ಕೆಲವೊಂದು ಭಾಗದಲ್ಲಿ 3 ದಿನ ಅಥವಾ 4 ದಿನಗಳಲ್ಲಿ ಆಚರಣೆ ಮಾಡೋದು. ಅಂದರೆ ಅಲ್ಲಿ ವಿಶೇಷವಾಗಿ ತ್ರಯೋದಶಿ ಮುನ್ನಾ ದಿನ ಅಂದರೆ ದ್ವಾದಶಿ ತಿಥಿಯಿಂದ ಪ್ರದೋಷ ಯೋಗ ನಿರ್ಮಾಣಗಳು ಶಿವರಾತ್ರಿ ಮಾಡ್ತಾರೆ, ತ್ರಯೋದಶಿಯಂದು ಮಾಡ್ತಾರೆ, ಚತುರ್ದಶಿಯಂದು ಮಾಡ್ತಾರೆ, ಅಮಾವಾಸ್ಯೆವರೆಗೂ ಅಂದರೆ ಅದಕ್ಕೆ ಶಿವರಾತ್ರಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಹಾಗಾಗಿ ದ್ವಾದಶಿಯಿಂದ ಅಮಾವಾಸ್ಯೆವರೆಗೂ 4 ದಿನಗಳಲ್ಲಿ ಅಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿದೆ. ಅಥವಾ 3 ದಿನಗಳ ತ್ರಯೋದಶಿ, ಚತುರ್ದಶಿ ಮತ್ತು ಅಮಾವಾಸ್ಯೆ ಸೇರಿ 3 ದಿನಗಳಲ್ಲಿ ಶಿವನ ವ್ರತ ನಿಯಮಗಳನ್ನು ಆಚರಣೆ ಮಾಡುವಂಥ ಪದ್ಧತಿ ಇದೆ. ಇನ್ನು ಮಹಾಶಿವರಾತ್ರಿ ಬುಧವಾರದಂದು ವಿಶೇಷವಾಗಿ ಜಾಗರಣೆ, ಶಿವರಾತ್ರಿ ಜಾಗರಣೆ ಅಂತ ಮಾಡ್ತಾರೆ. ಅಲ್ಲಿ ರಾತ್ರಿ ಇಡೀ ಶಿವನ ಧ್ಯಾನ, ಶಿವನ ಭಕ್ತಿ, ಶಿವನ ಅನುಷ್ಠಾನ, ಶಿವನ ಜಪ ಅಥವಾ ಈ ಬೇರೆ ಬೇರೆ ಯಾಮಗಳಲ್ಲಿ 4 ಯಾಮಗಳಲ್ಲಿ ಅಲ್ಲಿ ಪೂಜೆಗಳನ್ನು ಮಾಡುವಂಥ ಪದ್ಧತಿ. ಯಾಮ ಅಂದರೆ 3 ಗಂಟೆಗಳ ಅವಧಿ. ಅಲ್ಲಿ ಸಾಯಂಕಾಲ 6ರಿಂದ 9, 9ರಿಂದ 12 ರಾತ್ರಿ, ಆಮೇಲೆ ರಾತ್ರಿ 12ರಿಂದ 3, ಆಮೇಲೆ ಮತ್ತೆ ಮಧ್ಯರಾತ್ರಿಯ 3 ಗಂಟೆ ಬಳಿಕ ಅಲ್ಲಿ ಬೆಳಗಿನ ಜಾವ 6 ಗಂಟೆವರೆಗೆ 4 ಯಾಮಗಳಲ್ಲಿ ಆ ಯಾಮದ ಪೂಜೆಗಳನ್ನು ಮಾಡಿ ಶಿವನ ವಿವಿಧ ರೂಪಗಳಿಗೆ ಅಲ್ಲಿ ಪೂಜೆ ಮಾಡುವಂಥದ್ದು, ಅಭಿಷೇಕಗಳನ್ನು ಮಾಡುವಂಥ ಅರ್ಚನೆ ಹಲವಾರು ಶಿವಕ್ಷೇತ್ರಗಳಿರುತ್ತೆ. ಹಾಗಾಗಿ ಇಂದು ಬಹಳ ಮಹತ್ವವಾದ ದಿನ. ಯಾವುದೇ ರೀತಿಯ ನಮ್ಮ ಜನ್ಮಾಂತರದ ದೋಷ ನಿವಾರಣೆಗೆ ಅಥವಾ ನಮಗೆ ಇರತಕ್ಕಂಥ ಗ್ರಹಗಳಲ್ಲಿ ಶನಿ, ರಾಹು, ಕೇತು ಅಥವಾ ಮಂಗಳ ಅಥವಾ ಇನ್ನಿತರ ಯಾವುದೇ ಗ್ರಹಗಳ ದೋಷ ಇದ್ದರೆ, ಪಾಪ ಗ್ರಹಗಳ ದಶೆ ನಡೀತಾ ಇದ್ದರೆ, ಈ ಶಿವರಾತ್ರಿಯ 1 ದಿನದ ಉಪವಾಸ, 1 ದಿನದ ವ್ರತ, 1 ದಿನ ಈ ಜಾಗರಣೆ ಮಾಡಿ ಶಿವನ ಒಂದು ಅನುಷ್ಠಾನಗಳು ಮಾಡಿದರೆ ಅದು ನಮ್ಮ ಈ ವರ್ಷದ ಪೂರ್ತಿ ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆ ಮಾಡಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಆ ಕಲ್ಯಾಣ ಸ್ವರೂಪಿ, ಆ ಕಲ್ಯಾಣ ಸುಂದರೇಶ್ವರ ಸ್ವರೂಪನನ್ನು, ಆ ಶಿವನ ಸ್ವರೂಪವನ್ನು ಪಾರ್ವತಿ ಸಹಿತನಾಗಿ ಧ್ಯಾನ ಭಕ್ತಿ ಮಾಡೋದ್ರಿಂದ ಈ ಶಿವನ ಅನುಗ್ರಹ ಇನ್ನು ಆಗುವಂಥ. ಹಾಗಾಗಿ ಬಹಳ ಮಹತ್ವದ ದಿನ. ಈ 22ನೇ ತಾರೀಕು ಬುಧವಾರದ ಶಿವರಾತ್ರಿಯ ಒಂದು ಶುಭ ವಾರದಲ್ಲಿ ತಮಗೆಲ್ಲರಿಗೂ ಶಿವನ ಅನುಗ್ರಹದಿಂದ ಈ ವರ್ಷ ಪೂರ್ತಿ ಆಯುರ್ವರ್ಗ ಶಕೀರ್ತಿ ಜಯಲಾಭ ಸಿದ್ಧಿಯಾಗಲೆಂದು ಮತ್ತೊಮ್ಮೆ ಶಿವನ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡ್ತಿದ್ದೇವೆ. ಇನ್ನು 26ನೇ ತಾರೀಕು ಬುಧವಾರದ ಬಳಿಕ 27ನೇ ತಾರೀಕು ಗುರುವಾರ. ಇದನ್ನು ಚತುರ್ದಶಿ ಉಪರಿ ಅಮಾವಾಸ್ಯೆ ಇರುತ್ತೆ. ಚತುರ್ದಶಿ ಉಪರಿ ಅಮಾವಾಸ್ಯೆ, ಇದನ್ನು ದರ್ಶ ಅಮಾವಾಸ್ಯೆ ಎಂದು ಕರೀತಾರೆ. ಅಂದರೆ ಚತುರ್ದಶಿ ತಿಥಿ ಇರುತ್ತೆ, ಅಮಾವಾಸ್ಯೆ ಇರುತ್ತೆ. ಈ ದಿನವೂ ಸಹ ಶಿವನ ವಿವಿಧ ರೀತಿಯ ಅನುಷ್ಠಾನಗಳಿಗೆ, ಶಿವನಿಗೆ ಸಂಬಂಧಪಟ್ಟ ಜಪಗಳಿಗೆ, ಶಿವನ ಕ್ಷೇತ್ರಗಳ ಸಂದರ್ಶನಕ್ಕೆ, ರುದ್ರಾಭಿಷೇಕಾದಿಗಳನ್ನು ಸಲ್ಲಿಸಲಿಕ್ಕೆ ಇಂದು ಉತ್ತಮವಾದ ದಿನ. ಚತುರ್ದಶಿ ಉಪರಿ ಇರುವ ದರ್ಶ ಅಮಾವಾಸ್ಯೆ ದಿನ ಕಾರಣ ವಿಶೇಷವಾದ ಪರಿಹಾರಗಳಿಗೆ, ಪಿತೃ ಸಂಬಂಧಿತವಾದ ಕಾರ್ಯಗಳಿಗೆ, ಪಿಂಡ ತರ್ಪಣಾದಿಗಳು, ತಿಲ ತರ್ಪಣ ಕೊಳ್ಳಲಿಕ್ಕೆ ಅಥವಾ ಸಂಗಮ ಕ್ಷೇತ್ರದ ಸ್ನಾನಗಳನ್ನು ಮಾಡಿಕೊಳ್ಳಲಿಕ್ಕೆ ಇವೆಲ್ಲ ಬಹಳಷ್ಟು ಅನುಕೂಲವಾದ ದಿನ ಆಗಿರುತ್ತೆ. ಮಾಘ ಮಾಸದ ಇನ್ನು 1 ದಿನ ಅಷ್ಟೇ ಉಳಿದಿದೆ. ಹಾಗಾಗಿ ಈ ಒಂದು ವಿಶೇಷವಾದ ದಿನಗಳನ್ನು ದೇವತಾ ಕ್ಷೇತ್ರಗಳ ಸಂದರ್ಶನಕ್ಕೆ ದರ್ಶ ಅಮಾವಾಸ್ಯೆ ಇರುವ ಕಾರಣ ಸಾಯಂಕಾಲದಲ್ಲಿ ಅಮಾವಾಸ್ಯೆಗೆ ಸಂಬಂಧಪಟ್ಟ ಪೂಜೆ ಪುನಸ್ಕಾರವನ್ನು ಇಂದು ಸಾಯಂಕಾಲವನ್ನು ಈ 27ನೇ ತಾರೀಕು ಗುರುವಾರದಂದು ಆಚರಣೆ ಮಾಡಬಹುದಾಗಿದೆ. ಇಂದು ಒಂದು ವಿಶೇಷವಾದ ಖಗೋಳದ ಘಟನೆ ಜರುಗುತ್ತೆ. ಅಲ್ಲಿ ಬುಧನ ಒಂದು ಪರಿವರ್ತನೆ ಆಗುವಂಥದ್ದು. ಇಲ್ಲಿ ಬುಧನು ಮೀನರಾಶಿಗೆ ಪ್ರವೇಶಿಸ್ತಾನೆ. ಈ ಫೆಬ್ರವರಿ 27 ಗುರುವಾರದಂದು ಬುಧನು ತನ್ನ ರಾಶಿ ಪರಿವರ್ತನೆ ಮಾಡಿ ಕುಂಭದಿಂದ ಮೀನಕ್ಕೆ ಪರಿವರ್ತನೆ. ಇದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಆ ಬುಧನ ಪರಿವರ್ತನೆ ವಿಡಿಯೋನ ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಆ ವಿಡಿಯೋನ ವೀಕ್ಷಿಸಿಕೊಂಡು ಬುಧನ ಪರಿವರ್ತನೆಯಿಂದ ಆಗುವಂಥ ವಿಶೇಷವಾದ ಲಾಭಗಳು ಯಾವ ರಾಶಿಗಿದೆ, ಯಾವ ರಾಶಿಗೆ ಸ್ವಲ್ಪ ಕೆಲವೊಂದು ಮುನ್ನೆಚ್ಚರಿಕೆ ಬೇಕಾಗೋದು ಅನ್ನೋದು ಸಂಪೂರ್ಣವಾದ ವಿವರ ಈ ವಿಡಿಯೋದಲ್ಲಿರುತ್ತೆ. ಹಾಗಾಗಿ 27ನೇ ತಾರೀಕು ಗುರುವಾರದಂದು ಜರುಗುವಂಥ ಘಟನೆ. ಇಂದು ಧನಿಷ್ಠ ನಕ್ಷತ್ರ, ಶಿವಯೋಗ, ಶಕುನೀಕರಣ ಇರುವಂಥ ದರ್ಶ ಅಮಾವಾಸ್ಯೆ ದಿನ 27ನೇ ತಾರೀಕು ಗುರುವಾರ. ಇನ್ನು ಫೆಬ್ರವರಿ ತಿಂಗಳ ಕೊನೆಯ ದಿನ 28ನೇ ತಾರೀಕು ಶುಕ್ರವಾರ. ಈ ದಿನ ಪೂರ್ತಿ ಅಮಾವಾಸ್ಯೆ ಇರುವಂಥ ದಿನ, ಬೆಳಗಿನ ಅಮಾವಾಸ್ಯೆ ಇರುವಂಥದ್ದು. ಇದನ್ನು ಶಿವರಾತ್ರಿ ಅಮಾವಾಸ್ಯೆ ಎಂದು ಆಚರಣೆ ಮಾಡ್ತಾರೆ. ವಿವಿಧ ಶಿವನ ಕ್ಷೇತ್ರದಲ್ಲಿ ವಿಶೇಷವಾದ ಆಚರಣೆ, ಕೆಲವೊಂದು ಭಾಗಗಳಲ್ಲಿ ದೀಪೋತ್ಸವ, ರಥೋತ್ಸವ, ಉತ್ಸವಾದಿಗಳು ಇಂದು ಮಾಘದ ಅಮಾವಾಸ್ಯೆ ಜರುಗುತ್ತೆ. ಇಲ್ಲಿಗೆ ಮಾಘ ಮಾಸವು ಸಂಪನ್ನ ಆಗುತ್ತೆ. ಮಾಘ ಮಾಸದ ಕೊನೆಯ ದಿನ ಅಂದರೆ ವಿಶೇಷವಾಗಿ ಈ ನದಿ ಕ್ಷೇತ್ರದ ತೀರ್ಥಸ್ನಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಇಂದು ಕೊನೆಯ ಅವಕಾಶ ಮಾಘ ಮಾಸದಲ್ಲಿ ಬೆಳಗಿನ ಕಾಲದಲ್ಲಿ ಮಾಡುವುದಾಗಿದೆ. ನದಿ, ಸಮುದ್ರ ಅಥವಾ ಸಂಗಮ ಸ್ಥಾನಗಳಲ್ಲಿ ಸ್ನಾನ ಮಾಡಲಿಕ್ಕೆ ಶುಕ್ರವಾರ ಬರುವಂಥ ಅಮಾವಾಸ್ಯೆ ವಿಶೇಷವಾಗಿ ಅಲ್ಲಿ ಬೆಳಗಿನ ಕಾಲದಲ್ಲಿ ಅಷ್ಟೇ ವ್ಯಾಪನೆಯಾಗಿರುತ್ತೆ. ಅಂದರೆ ಮಧ್ಯಾಹ್ನ ಬಳಿಕ ಅಲ್ಲಿ ಪಾಡ್ಯಮಿ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ಬೆಳಗಿನ ಕಾಲದಲ್ಲಿ ಇಂತಹ ಅಮಾವಾಸ್ಯೆಗೆ ಸಂಬಂಧಪಟ್ಟ ಪೂಜೆ ಪುನಸ್ಕಾರ ಮಾಡಬಹುದಾಗಿದೆ. ಇಂದು ಶತಭಿಷ ನಕ್ಷತ್ರ, ಸಿದ್ಧಯೋಗ, ನಾಗವಾನ್ಕರಣ ಇರುವಂಥ ಸಾಮಾನ್ಯ ದಿನ. ಈ ದೇವಾಲಯಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನಕ್ಕೆ ಉತ್ತಮವಾದ ದಿನ ಆಗಿರುತ್ತೆ ಶುಕ್ರವಾರ.
ಇನ್ನು ಈ ವಾರದ ಕೊನೆಯ ದಿನ ಮಾರ್ಚ್ 1ನೇ ತಾರೀಕು ಬರುತ್ತೆ. ಮಾರ್ಚ್ 1ನೇ ತಾರೀಕು ಶನಿವಾರ. ಮಾರ್ಚ್ 1ನೇ ತಾರೀಕು ಫಾಲ್ಗುಣ ಮಾಸದ ಶುಕ್ಲ ಪಾಡ್ಯ ಉಪರಿ ಬಿದಿಗೆ, ಅಂದರೆ ಪ್ರಾತಃ ಕಾಲದಲ್ಲಿ ಪಾಡ್ಯ ತಿಥಿಯು, ಆಮೇಲೆ ಅಲ್ಲಿ ಬಿದಿಗೆ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರಥಮ ಮತ್ತು ದ್ವಿತೀಯ ತಿಥಿ ಬರುವಂಥ ದಿನ ಪೂರ್ವಭದ್ರ ನಕ್ಷತ್ರ, ಸಾಧ್ಯ ಯೋಗ, ಬಾಲವಕರಣ ಬರ್ತಾ ಇದೆ, ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಹಾಗಾಗಿ ಇವೆಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯಗಳು. ಈ ವಾರವು ಹಲವಾರು ವೈಶಿಷ್ಟ್ಯಗಳನ್ನು ಕೊಡುವಂಥ ಒಂದು ವಾರ ಆಗಿರುತ್ತೆ. ಅಲ್ಲಿ ನಡೆಯುವಂಥ ಕುಜನ ವಕ್ರತೆ ಆಗಿರ್ಬೋದು, ಬರುವಂಥ ಮಹಾಪ್ರದೋಷ ಇರ್ಬೋದು, ಮಹಾಶಿವರಾತ್ರಿ ಇರ್ಬೋದು, ಜೊತೆಗೆ ದರ್ಶ ಅಮಾವಾಸ್ಯೆ, ಬುಧನ ಒಂದು ಮೀನ ಪ್ರವೇಶ ಅಥವಾ ಶಿವರಾತ್ರಿ ಅಮಾವಾಸ್ಯೆಯಂತಹ ಮಹಾಪರ್ವಕಾಲಗಳು ಅಥವಾ ಈ ಖಗೋಳದ ವಿಷಯದ ಬದಲಾವಣೆಗಳು ನಡೆಯುವಂತಹ ಒಂದು ವಿಶೇಷವಾದ ವಾರ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವಿಚಾರಗಳನ್ನು ಗಮನಿಸಿದಾಗಿದೆ. ಇಂದು ನಾವು ಗಮನಿಸೋಣ ಒಂದೊಂದಾಗಿ ರಾಶಿ ಭವಿಷ್ಯವನ್ನು. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರವು ಅತ್ಯಂತ ಶುಭಕರವಾದ ಒಂದು ವಾರ ಆಗಿರುತ್ತೆ. ಅಲ್ಲಿ ಅಪರೂಪಕ್ಕೆ ಸಿಗುವಂಥ 7 ಮತ್ತು 8 ಗ್ರಹಗಳು, 7 ಅಥವಾ 8 ಗ್ರಹಗಳು ನಿಮಗೆ ಒಂದೊಂದು ಹಂತದಲ್ಲಿ ಈ ವಾರದಲ್ಲಿ ಲಾಭದಾಯಕವಾಗಿಯೂ ಶುಭದಾಯಕವಾಗಿಯೂ ಕೊಡುವಂಥ ಅಪರೂಪದ ಘಟನೆ ಜರುಗುತ್ತೆ. ಇವೆಲ್ಲ ಅಪರೂಪದಲ್ಲಿ ಅಪರೂಪಕ್ಕೆ ಬರುವಂಥ ಘಟನೆಗಳು ನಿಮಗೆ ಜರುಗುತ್ತವೆ. ಇನ್ನು ಈ ವಾರದಲ್ಲಿ ನಿಮಗೆ ಅಲ್ಲಿ ಸೂರ್ಯ ಚಂದ್ರರ ವಿಶೇಷವಾದ ಅನುಗ್ರಹ, ಮಂಗಳ ಬುಧರ ಅನುಗ್ರಹ, ಗುರುವಿನ ವಿಶೇಷವಾದ ಬೆಂಬಲ, ಶನಿಯ ವಿಶೇಷವಾದ ಬೆಂಬಲ, ಅಲ್ಲಿ ಕೇತು ಸಹ ನಿಮ್ಮ ಬೆಂಬಲಕ್ಕೆ ನಿಂತಿರುವಂಥದ್ದು, ಶುಕ್ರನ ಅನುಗ್ರಹ ಸಹ ನಿಮಗೆ ಇರುತ್ತೆ. ಹಾಗಾಗಿ ಅಲ್ಲಿ 7 ಅಥವಾ 8 ಗ್ರಹಗಳು ನಿಮಗೆ ಒಂದೊಂದು ಹಂತದಲ್ಲಿ ನಿಮಗೆ ಈ ವಾರ ಪೂರ್ತಿ ಅನುಕೂಲವಾಗಿರುತ್ತವೆ. ಆರೋಗ್ಯದಲ್ಲಿ ವಿಶೇಷವಾದ ನಮಗೆ ಆರೋಗ್ಯ ಸುಧಾರಣೆ, ಹಣಕಾಸಿನ ವಿಚಾರವು ಉತ್ತಮ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅನೇಕ ರೀತಿಯ ಬದಲಾವಣೆಗಳಾಗ್ತವೆ. ಇವೆಲ್ಲವೂ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ, ನೀವು ಗಮನಿಸಿಕೊಳ್ಳಿ. ಇದು ಸಾಡೆ ಸಾತಿ ಆರಂಭವಾಗುವ ಮುನ್ನ ಈ ಹಲವಾರು ಅವಕಾಶಗಳನ್ನು ಅಲ್ಲಿ ಒಂದು ಗ್ರಹಗಳ ಸ್ಥಿತಿ ನಿಮಗೆ ಕೊಟ್ಟು ನೋಡ್ತಾ ಇರುತ್ತೆ. ಹಾಗಾಗಿ ಸಾಡೆ ಸಾತಿ ಮುಂದೆ ಬರುವಂಥದ್ದು ನಿಮಗೆ ಈ ಮಾರ್ಚ್ ಅಂತ್ಯದಲ್ಲಿ 29ರ ಬಳಿಕ ಬರಲಿದೆ. ಹಾಗಾಗಿ ಅದಕ್ಕೆ ಮುನ್ನ ನಿಮಗೆ ಹಲವಾರು ಗ್ರಹಗಳ ಒಂದು ಸಂಯೋಜನೆಗಳು ಬಂದು ನಿಮಗೆ ಅನುಕೂಲವಾದಂಥ ವಿಶೇಷವಾದ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡ್ತಾ ಇರ್ತವೆ. ವಿಶೇಷವಾದ ಲಾಭಗಳನ್ನು, ಜಯವನ್ನು, ಯಶವನ್ನು ಕೊಡ್ತಾರೆ. ಇಲ್ಲಿ ನೀವು ಯಾವುದೇ ಕಾರಣದಿಂದ ಇದನ್ನು ದುರುಪಯೋಗಪಡಿಸಿದಾಗಲಿ, ಅಹಂಕಾರದಿಂದ ಬೀಗುವುದಾಗಲಿ, ಇದನ್ನು ಯಾವುದೇ ರೀತಿಯ ಅನಾವಶ್ಯಕ ಕಾರ್ಯಗಳಿಗೆ, ದುರ್ಮಾರ್ಗಗಳಿಗೆ, ಅಧರ್ಮದ ಕಾರ್ಯಗಳಿಗೆ, ಅನಾಚಾರಗಳಿಗೆಲ್ಲ ಒಂದು ಇದೀಗ ಎಡೆ ಮಾಡಿದರೆ ಇಲ್ಲಿ ಬಂದಂಥ ಯಶಸ್ಸನ್ನು ಅದರಿಂದ ನೀವು ಅದರ ಒಂದು 10 ಪಟ್ಟು ಶಿಕ್ಷೆಯನ್ನು ಸಾಡೆ ಸಾತಿ ಬಂದಾಗ ಅನುಭವಿಸುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇಲ್ಲಿ ನಿಮಗೆ ಹಲವಾರು ಬರುತ್ತೆ, ಅಧಿಕಾರ ಬರುತ್ತೆ, ಹಣ ಬರುತ್ತೆ, ಅಂತಸ್ತು ಬರುತ್ತೆ, ಅವಕಾಶಗಳು ಬರ್ತವೆ. ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ನ್ಯಾಯ ಮಾರ್ಗದಲ್ಲಿ, ರುಜು ಮಾರ್ಗದಲ್ಲಿ ಇದನ್ನು ಉಪಯೋಗ ಪಡಿಸಿಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಈ ವಾರದ ಆರಂಭ ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಅತ್ಯುತ್ತಮವಾಗಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳಿವೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಯಶಸ್ಸು, ಯುವಕರಿಗೆ, ಸಾಧಕರಿಗೆ ಅವಕಾಶ, ಜಾಬ್ ಇಲ್ದರಿಗೆ ಜಾಬ್ ಸಿಗುವಂಥ ಅವಕಾಶ ಅಥವಾ ಇದ್ದಂಥ ಜಾಬಲ್ಲಿ ಬಡ್ತಿ ಸಿಗುವಂಥ ಅವಕಾಶ. ಹಾಗಾಗಿ ಅನೇಕ ರೀತಿಯ ಮುಟ್ಟಿದೆಲ್ಲ ಚಿನ್ನ ಎಂಬಂತಹ ಒಂದು ಸುವರ್ಣಾವಕಾಶ 16, 17ರಂದು ನಿಮಗೆ ಈ ತಿಂಗಳ ವಾರದ ಭಾನುವಾರ, ಸೋಮವಾರದಂದು ಖಂಡಿತ ಬರಲಿದೆ. ಭಾನುವಾರ, ಸೋಮವಾರ 23, 24ರಂದು ನಿಮಗೆ ವಿಶೇಷವಾದ ಅನುಕೂಲಗಳು ಆಗುವಂಥದ್ದು. ಬೆಳಗ್ಗೆ 25, 26 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 25, 26 ಮಂಗಳವಾರ, ಬುಧವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಮುನ್ನಡೆ, ಈ ರೀತಿ ಅನೇಕ ಅವಕಾಶಗಳು ಮಂಗಳವಾರ, ಬುಧವಾರನೂ ಬರಲಿದೆ. ಆ ಬಳಿಕ ಬರುವಂಥ ಮತ್ತೆರಡು ದಿನಗಳು ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನವೇ ಆಗಿರುತ್ತೆ. ಗುರುವಾರ, ಶುಕ್ರದಲ್ಲಿ ಆಕಸ್ಮಿಕ ಲಾಭಸ್ಥಾನದಲ್ಲಿ ಬಂದಂಥ ಚಂದ್ರನು ನಿಮಗೆ ಯಶಸ್ಸನ್ನು, ಲಾಭವನ್ನು ಕೊಡ್ತಾನೆ. ಲಾಭಸ್ಥಾನದಲ್ಲಿ ಅಲ್ಲಿ ಸೂರ್ಯನು ಇದ್ದಾನೆ, ಲಾಭಸ್ಥಾನದಲ್ಲಿ ಚಂದ್ರನು ಇದ್ದಾನೆ. ಹಾಗಾಗಿ ಸೂರ್ಯ ಚಂದ್ರನು ನಿಮಗೆ ಲಾಭದಲ್ಲಿ ಇರುವಂಥ ಅಪೂರ್ವವಾದ ದಿನ 27 ಮತ್ತು 28ನೇ ತಾರೀಕು ಆಗಿರುತ್ತೆ. ಆ 27, 28ರಂದು ಬರುವಂತಹ ಈ ವಿಶೇಷವಾದ ಅವಕಾಶಗಳನ್ನು ಗುರುವಾರ, ಶುಕ್ರವಾರ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ, ಭೇಟಿಯಾಗುವಂಥದ್ದು, ಅದು ಯಾವುದೇ ರೀತಿಯ ಪ್ರಮುಖ ಕಾರ್ಯಗಳು, ಮದುವೆ, ಮುಂಜಿ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ಪ್ರಯತ್ನ, ಭೇಟಿಯಾಗೋದು, ಇವೆಲ್ಲ ಮಾಡಲಿಕ್ಕೆ ಅತ್ಯುತ್ತಮ ಫಲ ಇದೆ. ಅಂದುಕೊಂಡದ್ದೆಲ್ಲ ಕೆಲಸ ಕಾರ್ಯಗಳು ನಿಮಗೆ ನಿರ್ವಿಘ್ನವಾಗಿ ಕೆಲಸಗಳು ಆಗುತ್ತವೆ. ವಿದ್ಯಾರ್ಥಿಗಳಿಗೂ, ಮಹಿಳೆಯರು, ಗೃಹಿಣಿಯರಿಗೂ ಇತ್ಯಾದಿ ಎಲ್ಲ ವರ್ಗದವರಿಗೂ ಉತ್ತಮ ಫಲ ನೀಡುವಂಥ ಒಂದು ಅಪೂರ್ವವಾದ ಅವಕಾಶ. ಅಲ್ಲಿ 8 ಗ್ರಹಗಳು ನಿಮಗೆ ಈ ದಿನ ಉತ್ತಮವಾದ ಫಲ ಕೊಡ್ತಾನೆ. ಅಲ್ಲಿ ಮಂಗಳನನ್ನು ಸೇರಿಸಿ ನಿಮ್ಮ ರಾಶಿಯಾಧಿಪತಿ ಮಂಗಳನು ಅಪರೂಪಕ್ಕೆ ಕೊಡುವಂಥನು. ಸೂರ್ಯನು ಸಹ ಹಾಗೆ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟು ಅನುಗ್ರಹಿಸುವಂಥನು. ಅಂಥ ಒಂದು ಅಪರೂಪದಲ್ಲಿ ಸಿಗುವಂಥ ಹಲವಾರು ಗ್ರಹಗಳ ಬೆಂಬಲ ನಿಮಗೆ ಈಗ ಬರ್ತಾ ಇದೆ. ಗುರುಬಲ ಅನುಕೂಲ, ಶನಿ ಬಲ ಅನುಕೂಲ, ಎಲ್ಲ ಅನುಕೂಲವಾಗಿರುವಂಥ ಲಾಭದಲ್ಲಿ ಶನಿ ಮಹಾರಾಜರು, ಈ ರೀತಿ ಅನೇಕ ರೀತಿಯ ಉತ್ತಮ ಫಲವನ್ನು ನೀವೀಗ ಪಡೀತಾ ಇದ್ದೀರಾ. ಇದನ್ನು ಸದುಪಯೋಗ ಪಡಿಸಿಕೊಳ್ಳೋದು 27, 28ರಂದು. ಇನ್ನು ಕೊನೆಯ ದಿನ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರುತ್ತೆ. ಅಂದರೆ ಶನಿವಾರದಂದು, ವಾರದ ಕೊನೆಯ ದಿನದ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರು, ಮಾತಿನ ಚಕಮಕಿ, ಅಲ್ಲಿ ಚಂದ್ರನ ನಿಮಗೆ ಚಲನೆಯಲ್ಲಿ ನಷ್ಟದಲ್ಲಿ ಬರೋ ಕಾರಣ ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಯಾವುದೇ ರೀತಿಯ ಸಣ್ಣ ಪುಟ್ಟ ನಿಮ್ಮ ಅಚಾತುರ್ಯದಿಂದ ನೀವು ಹಣವನ್ನು ಕಳೆದುಕೊಳ್ಳೋದು, ನಷ್ಟ ಆಗೋದು, ಕಳ್ಳತನ ಆಗೋದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಹಣಕಾಸಿನ ಬಗ್ಗೆ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ಹೊರತು ಅಂಥದ್ದೇನು ಗಂಭೀರವಾದ ಸಮಸ್ಯೆಗಳು ಏನೂ ಯಾವುದೂ ಇರುವುದಿಲ್ಲ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಆರಂಭದಿಂದ ಕೊನೆಯವರೆಗೂ ಹೆಚ್ಚಿನ ಒಂದು ಉತ್ತಮ ಫಲಗಳಿವೆ.
ಅಪೂರ್ವವಾದ ಸುವರ್ಣ ಅವಕಾಶದ ವಾರ ಆಗಿದೆ. ಮತ್ತೆ ಮತ್ತೆ ಬರೋದಿಲ್ಲ. ಇಲ್ಲಿ ಕೆಲವೊಂದು ಅವಕಾಶಗಳು, ಉದಾಹರಣೆಗೆ ಶನಿ ಮಹಾರಾಜರ ಲಾಭಸ್ಥಾನ ಬರಬೇಕಾದ್ರೆ ಮತ್ತೆ 30 ವರ್ಷ ಕಾಯುವಂಥದ್ದು. ಈಗ ರಾಹುವಿನ ಕೇತುಗಳ ಬೆಂಬಲ ಬರಬೇಕಾದ್ರೆ 18 ವರ್ಷ ಕಾಯಬೇಕಾಗತ್ತೆ. ಗುರುವಿನ ಬೆಂಬಲ ಇದೇ ಸ್ಥಿತಿಯಲ್ಲಿ ಬರಬೇಕಾದ್ರೆ ನಿಮಗೆ ಮತ್ತೆ 12 ವರ್ಷಗಳು ಕಾಯಬೇಕಾಗತ್ತೆ. ಅದೇ ರೀತಿ ಈ ಮಂಗಳನ ಅವಕಾಶ ಬರಬೇಕಾದ್ರೆ ವರ್ಷದಲ್ಲಿ ಕೇವಲ 1 ಅಥವಾ 2 ಬಾರಿ ಸಿಗುವಂಥ ಅವಕಾಶ, ಅದನ್ನು 1-2 ಬಾರಿ ನೀವು ಕಾಯಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಇರುವಂತಹ ಕಾಲದಲ್ಲಿ ನೀವು ವಿಶೇಷವಾದ ಅವಕಾಶ ಈ ವಾರದಲ್ಲಿ ಬಂದಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಮೇಷರಾಶಿಯವರು. ಈ ವಾರದಲ್ಲಿ ಬಳಸಬಹುದಾದ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ನೋಡಿ, ಅಲ್ಲಿ 8 ಗ್ರಹಗಳ 8 ಬಣ್ಣಗಳು ನಿಮಗೆ ಈ ವಾರದಲ್ಲಿ ಪೂರಕವಾಗಿ ಬಂದಿವೆ. ಇಂಥ ಅವಕಾಶ ಜೀವಮಾನದಲ್ಲಿ ಕೆಲವು ಬಾರಿ ಬರ್ಬೋದು ಅಷ್ಟೇ, ಅವುಗಳೆಲ್ಲ ಬರೋದಿಲ್ಲ. ಯಾವ ರಾಶಿಗೂ ಅಷ್ಟೇ, ಅದು ಜೀವಮಾನದಲ್ಲಿ ಬರುವಂತಹ ಕೆಲವು ಅವಕಾಶಗಳು ಬಂದಿವೆ. ಅದನ್ನು ಉಪಯೋಗಪಡಿಸಿಕೊಳ್ಳುವ ಸಂಖ್ಯೆಗಳು 1, 2, 3, 5, 6, 7, 8, 1, 2, 3, 5, 6, 7, 8, 9 ಎಂಬಂತಹ ಸಂಖ್ಯೆಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಹಾಗಾಗಿ ಇಲ್ಲಿ ಅಪರೂಪಕ್ಕೆ ಸಿಗುವಂತಹ 8 ಗ್ರಹಗಳ ವಿಶೇಷವಾದ ಬೆಂಬಲ ರಾಹುವನ್ನು ಹೊರತುಪಡಿಸಿ ಇತರೆಲ್ಲ ಗ್ರಹಗಳು ನಿಮ್ಮ ಪರವಾಗಿ ನಿಲ್ಲುವಂಥ ಅವಕಾಶ, ರಾಜಕೀಯವಾಗಿನೋ, ಸರ್ಕಾರ ಮೂಲಕವಾಗಿನೋ, ಅಧಿಕಾರ ಮೂಲವಾಗಿನೋ, ಅಥವಾ ನಿಮ್ಮ ವೃತ್ತಿ ವ್ಯಾಪಾರ ಮೂಲವಾಗಿನೋ ಏನೇನು ಸಾಧನೆ ಮಾಡಬೇಕು ಅನ್ನೋದನ್ನು ಈ ವಾರದಲ್ಲಿ ನೀವು ಸಾಧಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ವೃಷಭ ರಾಶಿಗೆ ಸಹ ಈ ವಾರ ಉತ್ತಮ ಫಲವನ್ನು ಕೊಡುವಂಥ ಸೂಚನೆಗಳಿರ್ತವೆ. ಆರಂಭದ ದಿನ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಮಾತಿನ ಕಲಹಗಳು ಬರ್ಬೋದು ಹೊರತು ವಿಶೇಷವಾಗಿ ನಿಮಗೆ ಹಣಕಾಸು ವಿಚಾರ ಎಲ್ಲ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಸಂಬಂಧಪಟ್ಟು ಭಾನುವಾರ, ಸೋಮವಾರ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರ ಬರ್ಬೋದು. ಜೊತೆಗೆ ಮಾತಿನ ವಿಚಾರ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಬರ್ಬೋದು. ಅಂದರೆ ಕಲಹಗಳು ತಂದೆ ತಾಯಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ತಾಯಿ ಅಥವಾ ಈ ಅತ್ತೆ ಮಾವ ಸೊಸೆ ಮುಂತಾದ ಹಿರಿಯರ ಜೊತೆಗೆ ಕಿರಿಯರ ಜೊತೆಗೆ ಮಾತಿನ ಭಿನ್ನಾಭಿಪ್ರಾಯ ಬರ್ಬೋದು. ಏನೋ ಕೆಲವೊಬ್ಬರಿಗೆ ಸುಸ್ತು ಅಥವಾ ತಲೆನೋವು ಇತ್ಯಾದಿ ಸಣ್ಣ ಪುಟ್ಟದ್ದು ಅನಾರೋಗ್ಯಗಳು, ಏರುಪೇರುಗಳು ಬರ್ಬೋದು ಹೊರತು ಸಾಮಾನ್ಯವಾಗಿ ಇತರ ಎಲ್ಲ ವಿಚಾರ, ಹಣಕಾಸು ವಿಚಾರ, ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದ ವಿಚಾರ ಎಲ್ಲ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 25-26 ಸಾಮಾನ್ಯ ದಿನವಾಗಿ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ನಿಮ್ಮ ಎಲ್ಲ ವಿಚಾರಗಳು ಉತ್ತಮವಾಗಿ ಜರುಗುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳು ಆಗುವಂಥ ಅವಕಾಶಗಳಿವೆ. ಇನ್ನು ಗುರು ಅನುಗ್ರಹದಿಂದ ಆಗುವಂಥ ಕೆಲವು ಬದಲಾವಣೆಗಳು, ಜೊತೆಗೆ ಶುಕ್ರನ ವಿಶೇಷವಾದ ನಿಮಗೆ ಬೆಂಬಲ, ಇವೆಲ್ಲವೂ ನಿಮಗೆ ಲಾಭ ಸ್ಥಾನದಲ್ಲಿ ಬಂದಂತಹ ಶುಕ್ರನಿಂದಾಗಿ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಧನ ಲಾಭಗಳು ಸಹ 25-26 ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತವೆ. ಆದರೆ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಮಾತಿನ ಚಕಮಕಿ, ಮಾತಿನ ವಿಚಾರವಾಗಿ ನಿಮಗೆ ಬೇಜಾರಾಗುವಂಥ ಘಟನೆ, ನಿಮ್ಮ ವಿರುದ್ಧ ಯಾರಾದರೂ ದೂರನ್ನು ಕೊಡುವಂಥದ್ದು ಇತ್ಯಾದಿಗಳೆಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರನ್ನು ಗಮನಿಸ್ಕೋಬೇಕು. ಇನ್ನು 27-28 ನಿಮ್ಮ ಪಾಲಿಗೆ ಉತ್ತಮ ದಿನ. 27-28 ಮತ್ತು 1ನೇ ತಾರೀಕು. ಹಾಗಾಗಿ ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳು ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡುವಂಥದ್ದಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಯಾತ್ರೆ ಹೋಗುವಂಥ ಅವಕಾಶ, ಪ್ರಸಿದ್ಧವಾದ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ, ಮಿತ್ರರೊಳಗೆ ಬಂಧುರೊಳಗೆ ವಿಶೇಷವಾದ ಅನೇಕ ರೀತಿಯ ಪ್ರಯೋಜನಗಳು ಆಗುವಂಥದ್ದು, ಅನೇಕ ರೀತಿಯ ನಿಮ್ಮ ಮಿತ್ರರ ಬಂಧದೊಳಗೆ ಭಾಗವಹಿಸುವಂಥ ಅವಕಾಶಗಳು ನಿಮಗೆ ಕಂಡು ಬರಲಿವೆ. ಇನ್ನು ಧನಕ್ಕೆ ಸಂಬಂಧಪಟ್ಟು ಏನಾದರೂ ದೀರ್ಘಕಾಲದ ಒಪ್ಪಂದಗಳು ಆಗುವಂಥದ್ದು, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಅವರ ಉದ್ಯಮದಲ್ಲಿ ಪ್ರಗತಿದಾಯಕ ಲಕ್ಷಣ, ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳಿವೆ. ಏನು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಇಲ್ಲ, ಈ 3 ದಿನಗಳನ್ನು ಪ್ರಯತ್ನ ಪಡುವುದು. 27-28 1ರಂದು ಆ ಸರ್ಕಾರಿ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಆಗಲಿವೆ. ಸೂರ್ಯನ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುವ ಕಾರಣ ರಾಜಕೀಯ ಸಂಬಂಧಿತ, ಸರ್ಕಾರಿ ಸಂಬಂಧಿತ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಯತ್ನಗಳು ವಾರ ಪೂರ್ತಿ ನೀವು ಮಾಡಬಹುದಾಗಿದೆ. ಹಾಗಾಗಿ ಅನೇಕ ರೀತಿಯ ಅದೃಷ್ಟದ ಫಲಗಳು ನಿಮಗೆ ಈ ವಾರದಲ್ಲಿ ಒದಗಿ ಬರಲಿವೆ. ಈ ವಾರ ನೀವು ಬಳಸುವಂಥ ಬಣ್ಣ ವೃಷಭ ರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಆರೆಂಜ್, ಗ್ರೀನ್, ವೈಟ್ ಮತ್ತು ಗ್ರೇ ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳು 1, 4, 5, 6, 1, 4, 5, 6 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಬೋದು. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಒಪ್ಪಂದಗಳು ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರೊಂದಿಗೆ ಬಾಂಧವ್ಯ ವೃದ್ಧಿ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ. ಹಾಗಾಗಿ ದೀರ್ಘಕಾಲದ ನಿಮ್ಮ ಹಲವಾರು ಕನಸುಗಳು ನನಸಾಗುವಂಥದ್ದು ಭಾನುವಾರ, ಸೋಮವಾರ ಸಾಧ್ಯತೆ ಇದೆ. ಭೂಮಿಗೆ ಸಂಬಂಧಪಟ್ಟು, ಹಣಕ್ಕೆ ಸಂಬಂಧಪಟ್ಟು ಅಥವಾ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟು ಏನಾದರೂ ನೀವು ಕಂಡಂತಹ ಕನಸು ಇದು ನನಸಾಗುವಂಥ ಅವಕಾಶಗಳು ಬರಲಿವೆ. ಇದೇ ರೀತಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಹ ಈ ದಿನ ಉತ್ತಮವಾದ ಅವಕಾಶಗಳು, ಅವರ ಒಂದು ಅಭ್ಯಾಸದಲ್ಲಿ ಪ್ರಗತಿ, ಕೆಲವೊಬ್ಬರಿಗೆ ಬಹುಮಾನ, ಪ್ರಶಸ್ತಿ ಇತ್ಯಾದಿಗಳು ಬರ್ಬೋದು. ಭಾನುವಾರ, ಸೋಮವಾರ 23-24ರಂದು ಅನೇಕ ರೀತಿಯ ಉತ್ತಮ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಮಿಥುನ ರಾಶಿಯವರು. ಆ ಬಳಿಕ ಈ ಬರುವಂಥ 25-26 ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮ ಇಲ್ಲ. ಮಂಗಳವಾರ, ಬುಧವಾರ ಸ್ವಲ್ಪ ಕಲಹಗಳ ದಿನ.
ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಬೆನ್ನು ನೋವು ಅಥವಾ ಕೈ ಕಾಲು ನೋವು ಅಥವಾ ಇನ್ನಿತರ ಯಾವುದೇ ನಿಮಗೆ ಇದ್ದಂತಹ ಅನಾರೋಗ್ಯ ಸಮಸ್ಯೆ, ಉದಾಹರಣೆಗೆ BP ಶುಗರ್ ಇತ್ಯಾದಿ ಇದ್ದಂಥವರಿಗೆ ಅವೆಲ್ಲವೂ ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಕಾಣಿಸಬಹುದಾಗಿದೆ. ಹಾಗಾಗಿ ಈ ಒಂದು ವಿಚಾರದ ಆರೋಗ್ಯ ವಿಚಾರ, ಮಾತು ನಡವಳಿಕೆ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥದ್ದಾಗಲಿ, ಹಣಕಾಸಿಗೆ ಸಂಬಂಧಪಟ್ಟ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ಗೆಲ್ಲ ಅಷ್ಟು ಒಳ್ಳೆಯದಲ್ಲ. ಹಾಗೆ 25-26ರಂದು ನೀವು ತನುಮನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ ಮಿಥುನ ರಾಶಿಗೆ. ಇನ್ನು 27-28 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿನೂ ಹಾಗೆ ನೀವು ಖರ್ಚು ಭತ್ಯೆ ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿ ಅಪವ್ಯಯ ದುರ್ವ್ಯಯ ಆಗುವಂತಲ್ಲಿ ಅಥವಾ ಇನ್ನಿತರ ನಿಮಗೆ ಮೋಸ ಮಾಡುವಂಥ ಘಟನೆಗಳು ಜರಬಹುದು. ಇನ್ನು ಮನೆಯಲ್ಲಿ ಹಾಗೆ ಮಾತಿನ ಚಕಮಕಿ, ಮಕ್ಕಳ ಜೊತೆಗೂ ಅಥವಾ ಗಂಡ ಹೆಂಡತಿರ ಮಧ್ಯೆ ಮಾತಿನ ಚಕಮಕಿ ಜರುಗುತ್ತೆ. ಮಾತಿನ ವಾಗ್ವಾದ ಕಲಹ ನಿಮ್ಮ ವೃತ್ತಿ ಜಾಗದಲ್ಲೂ ಜರಬಹುದು. ಇನ್ನು ಉದ್ಯೋಗ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರ್ಬೋದಾಗಿದೆ. ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ, ಹಣಕಾಸು ಮತ್ತು ವೈಯಕ್ತಿಕ ವಿಚಾರ, ಮಾತು ನಡವಳಿಕೆ ಬಗ್ಗೆ 27-28 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಗುರುವಾರ ಶುಕ್ರವಾರದಂದು ಬೇಕಾಗುತ್ತೆ. ಇನ್ನು ಕೊನೆಯ ದಿನ ಶನಿವಾರ 1ನೇ ತಾರೀಕು ಮಾರ್ಚ್ 1ರಂದು ನಿಮಗೆ ಉತ್ತಮವಾದ ದಿನ, ಲಾಭ ಸಿದ್ಧಿಯಾಗುವಂಥ ದಿನ. ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನ ಅನುಗ್ರಹ ಇರುವ ಕಾರಣ ಅನೇಕ ರೀತಿಯ ನಿಮಗೆ ಯಶಸ್ಸು ಸಿಗಲಿದೆ. ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಮುನ್ನಡೆ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಬಹುದಾಗಿದೆ. ಇನ್ನು ಸರ್ಕಾರ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿರೋದನ್ನು ಇದನ್ನು ಮಾಡಿಕೊಳ್ಳುವಂಥ ಅವಕಾಶ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ನಿಮ್ಮ ವಿವಾದಗಳಿಗೆ ಬಗೆಹರಿದು ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಮನೆಯಲ್ಲೂ ಅಥವಾ ವೃತ್ತಿ ಜಾಗದಲ್ಲೂ ಜರಗಲಿದೆ. ಹಾಗಾಗಿ 1ನೇ ತಾರೀಕು ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಹಾಗಾಗಿ ಈ ವಾರದ ಆರಂಭದ 2 ದಿನ ಅಂದರೆ ಭಾನುವಾರ, ಸೋಮವಾರ ನಿಮಗೆ ಅತ್ಯುತ್ತಮ ದಿನ, ಜೊತೆಗೆ ವಾರದ ಕೊನೆಯ ದಿನ ಶನಿವಾರ ನಿಮಗೆ ಅತ್ಯುತ್ತಮವಾದ ಫಲ ಕೊಡುವಂಥ ಚಂದ್ರ ಅನುಗ್ರಹ ಇರುವಂಥ ಉತ್ತಮವಾದ ದಿನ ಆಗಿದೆ. ಈ ವಾರದಲ್ಲಿ ನಾವು ಬಳಸತಕ್ಕಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಅದೇ ರೀತಿ ಚಂದ್ರ ಅನುಗ್ರಹ ಇರುವಂಥ 3 ದಿನಗಳು ಅಂದರೆ 23, 24 ಮತ್ತು ಮಾರ್ಚ್ 1ರಂದು ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಮತ್ತು ಸಂಖ್ಯೆ 2 ಚಂದ್ರನ ಅನುಗ್ರಹವಂಥ ದಿನಗಳು ಬಳಸಬಹುದು. ಇನ್ನು ಉಳಿದ ದಿನಗಳಲ್ಲಿ ಬಳಸುವಂಥ ಸಂಖ್ಯೆಗಳು ಸಂಖ್ಯೆ 4 ಮತ್ತು 5 ಬಳಸಿಕೊಳ್ಳಬಹುದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾ ಇದೆ. ಭಾನುವಾರ, ಸೋಮವಾರ 2 ದಿನಗಳು ಅಂದುಕೊಂಡಂಥ ಕೆಲಸಗಳು ಆಗುವಂಥ ದಿನ. ಸುಖ ಸೌಲಭ್ಯಗಳು ಸಿಗುವಂಥದ್ದು, ಯಂತ್ರ ವಾಹನ ವಸ್ತುಗಳನ್ನು ಕೊಡುವಂಥ ಅವಕಾಶ, ಅಥವಾ ನಿಮ್ಮ ಒಂದು ವ್ಯಾಪಾರ ಉದ್ಯಮದಲ್ಲಿ ಏನಾದರೂ ಪ್ರಗತಿಶೀಲವಾದ ಬದಲಾವಣೆಗಳನ್ನು ತರಲಿಕ್ಕೆ, ವಿಸ್ತರಣೆ ಅಂದರೆ ಎಕ್ಸ್ಟೆನ್ಷನ್ಗಳನ್ನು ಮಾಡಲಿಕ್ಕೆ, ಅಥವಾ ಇನ್ನಿತರ ಕೆಲವರಿಗೆ ಅವರ ಒಂದು ಉದ್ಯಮದಲ್ಲಿ ಹೆಚ್ಚಿನ ಒಂದು ಯಂತ್ರ ಉಪಕರಣ ಇತ್ಯಾದಿಗಳನ್ನು ಕೊಂಡುಕೊಳ್ಳಲಿಕ್ಕೆ ಇವೆಲ್ಲ ಅವಕಾಶಗಳಾಗುತ್ತವೆ. ಜೊತೆಗೆ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇತ್ಯಾದಿ ಕ್ಷೇತ್ರಗಳು ಉತ್ತಮ ಇದೆ. ವೈದ್ಯಕೀಯ ಕ್ಷೇತ್ರ, ಮೆಡಿಸಿನ್ ಅಥವಾ ಇನ್ನಿತರ ವೈದ್ಯಕೀಯ ಸಂಬಂಧಿತವಾದ ಮಾರಾಟಗಾರರಿಗೆಲ್ಲ ಉತ್ತಮವಾದ ಅವಕಾಶಗಳು ಬರಲಿವೆ. ವ್ಯಾಪಾರ ಉದ್ಯಮದಲ್ಲಿ ಸಹ ಹೆಚ್ಚಿನ ಅವಕಾಶ, ಮನೆಯಲ್ಲಿ ಸಹ ಉತ್ತಮವಾದ ನೆಮ್ಮದಿ ವಾತಾವರಣ. ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಬಾಂಧವ್ಯ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಉತ್ತಮವಾದ ಬಾಂಧವ್ಯತೆ. ಕೆಲವೊಬ್ಬರಿಗೆ ಪ್ರವಾಸ, ತೀರ್ಥಕ್ಷೇತ್ರಗಳ ಸಂದರ್ಶನ, ಯಾತ್ರೆಗಳು ನೋಡುವಂಥ ಅವಕಾಶಗಳು ಬರಲಿವೆ. ಹಾಗೆ 23, 24 ಅನೇಕ ಶುಭ ಫಲ ಕೊಡುವಂಥ ದಿನಗಳಾಗಿವೆ ಕಟಕ ರಾಶಿಗೆ. ಆ ಬಳಿಕ 25, 26 ಮಂಗಳವಾರ, ಬುಧವಾರ ಸಿನಿಮಾ ಪಾಲಿಕೆ ಉತ್ತಮ ದಿನ. ಇದರಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು. ನಿಮ್ಮ ಒಂದು ಮಕ್ಕಳಿಗೆ ಅಥವಾ ಮನೆ ಸದಸ್ಯರಿಗೆ ಏನಾದರೂ ಬಹುಮಾನ, ಪ್ರೈಸ್ ಇತ್ಯಾದಿಗಳು ಬರುವಂಥದ್ದು. ಇನ್ನು ಕೆಲವರಿಗೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಕೆಲವು ಆಯ್ಕೆಗಳಲ್ಲಿ ಆಯ್ಕೆ ಆಗುವಂಥದ್ದು. ಇನ್ನು ಕಲಾವಿದರು, ಸಿನಿಮಾ, TV ರಂಗ, ಮಾಧ್ಯಮದಲ್ಲಿ ಕೆಲಸ ಮಾಡೋದ್ರಿಗೆ ಹೊಸ ಅವಕಾಶಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಆಶ್ಚರ್ಯ ಪಡುವಂತಹ ಪವಾಡ ಸದೃಶವಾದ ಅನೇಕ ಉತ್ತಮ ಘಟನೆಗಳು ಜರುಗುತ್ತವೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ 25, 26ಕ್ಕೆ. ಇನ್ನು 27, 28 ಅಷ್ಟೇನು ಉತ್ತಮ ಇಲ್ಲ. ಗುರುವಾರ, ಶುಕ್ರವಾರ ಸ್ವಲ್ಪ ಎಲ್ಲ ವಿಚಾರ ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಹಣಕಾಸಿನ ವಿಚಾರ ತೊಂದರೆಗಳು ಬರ್ಬೋದು, ಯಾರಿಂದ ನಿಮಗೆ ಮೋಸ ಆಗ್ಬೋದು, ಹಣಕಾಸಿನ ನಷ್ಟಗಳು ಒಳಗಾಗುವಂಥದ್ದು. ಹಾಗಾಗಿ ತನುಮನ ಧನದ ಒಂದು ಸಂಯಮವನ್ನು 27, 28ರಂದು ನೀವು ಗಮನಿಸಬೇಕಾಗಿದೆ. ಗುರುವಾರ, ಶುಕ್ರವಾರದಂದು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟು, ಹಣಕಾಸಿಗೆ ಸಂಬಂಧಪಟ್ಟು ಅಥವಾ ಏನಾದರೂ ಈ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟು ನೀವು ಅತಿರೇಕದ ವರ್ತನೆಗಳು ಹೋದರೆ ಅಲ್ಲಿ ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ 27, 28ರಂದು. ಇನ್ನು ಆ ಬಳಿಕ ಕೊನೆಯ ದಿನ ಶನಿವಾರ ಸಾಮಾನ್ಯ ದಿನ 1ನೇ ತಾರೀಕು ಮಾರ್ಚ್ 1 ಶನಿವಾರ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳಿಲ್ಲ. ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಉಳಿದಂತೆ ನಿಮ್ಮ ಎಲ್ಲ ಉದ್ಯೋಗ, ವೃತ್ತಿ, ಆರೋಗ್ಯ ವಿಚಾರ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಈ ವಾರದಲ್ಲಿ ಆರಂಭದ 4 ದಿನಗಳು ನಿಮಗೆ ಉತ್ತಮವಾಗಿ ಕಂಡು ಬಂದಿವೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 23, 24, 25, 26 ಈ 4 ದಿನಗಳು ಕಟಕ ರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ಶುಭ ದಿನಗಳು. ಇಷ್ಟಾರ್ಥ ಸಿದ್ಧಿ, ನಿಮ್ಮ ರಾಶಿಯಾಧಿಪತಿ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥ ದಿನಗಳು. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥ 4 ಶುಭ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಪಂಚವರ್ಣಗಳು ಬಂದಿವೆ. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್ ಮತ್ತು ಮಿಕ್ಸ್ ಬಣ್ಣಗಳು. ಸಂಖ್ಯೆಗಳು 2, 3, 4, 6, 7, 2, 3, 4, 6, 7 ಎಂಬಂಥ 5 ಸಂಖ್ಯೆಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮವಾಗಿ ಕಂಡು ಬಂದಿಲ್ಲ.
ಇಂದು ಅವಮಾನಕರ ಘಟನೆಗಳು ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು. ಭಾನುವಾರ ಸೋಮವಾರ ನಿಮಗೆ ವಿರೋಧಗಳು ಬರುವಂಥದ್ದು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿ ವಿರೋಧಗಳು ಬರುವಂಥದ್ದು, ನಿಮ್ಮ ಮಾತನ್ನು ಅವರು ಗೌರವಿಸದೇ ಇರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳ ವಿಘ್ನಗಳು ಬರುವಂಥದ್ದು, ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗ್ಬೋದು, ಸರ್ಕಾರದಿಂದ ಯಾವುದೇ ರೀತಿ ನಿಮಗೆ ನೋಟಿಸ್ಗಳು, ದಂಡನೆಗಳು, ಪೆನಾಲ್ಟಿ ಇತ್ಯಾದಿಗಳು ಬರುವಂಥದ್ದು. ಹಾಗಾಗಿ ಎಲ್ಲ ಸ್ವಲ್ಪ ಅಸಮಾಧಾನಕರವಾದ ವಾತಾವರಣ ಭಾನುವಾರ ಸೋಮವಾರ ಇರುತ್ತೆ. ಮನೆಯಲ್ಲಿಯೂ ಸಹ ಉತ್ತಮವಾದ ವಾತಾವರಣ ಇರೋದಿಲ್ಲ, ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಅಷ್ಟು ಉತ್ತಮವಾದ ವಾತಾವರಣ ಇರೋದಿಲ್ಲ. ಕೆಲವೊಮ್ಮೆ ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳೇ ಆಗುವಂಥ ಸಾಧ್ಯತೆ ಇರುತ್ತೆ 23-24. ಹಾಗಾಗಿ ಎಲ್ಲ ವಿಚಾರ, ತನುಮನ ಧನದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಸರ್ಕಾರದ ಸಂಬಂಧಪಟ್ಟ ಯಾವುದೇ ಈ ನಿಯಮಗಳನ್ನು ಉಲ್ಲಂಘಿಸಿದಾಗ ರೂಲ್ಸ್ ಬ್ರೇಕ್ ಮಾಡೋದು ಇವೆಲ್ಲ ಕೈ ಹಾಕಿದರೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳಿರ್ತವೆ 23-24. ಇನ್ನು 25-26 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಅಲ್ಲಿ ಮಂಗಳವಾರ ಬುಧವಾರ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗದೆ, ಲಾಭ ವೃದ್ಧಿ, ಅನೇಕ ರೀತಿಯ ನಿಮಗೆ ಕೊಡುಗೆಗಳು ಬರ್ಬೋದಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿಯುತ್ತವೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ನಿಮ್ಮ ಹಲವಾರು ಕೆಲಸ ಕಾರ್ಯಗಳು ಇಂದು ಪರಿಪೂರ್ಣ ಆಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ. ಇನ್ನು ವಿದ್ಯಾರ್ಥಿ ಅಥವಾ ಯುವ ವೃಂದದವರಿಗೆ ಸಹ ಅವರವರೊಂದು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ. ಮಹಿಳೆಯರು ಗೃಹಿಣಿಯರ ಸಹ ಮನೆಯಲ್ಲಿ ನೆಮ್ಮದಿ ದಿನ. ವಸ್ತ್ರ ಆಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ. ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಂಥ ಅವಕಾಶಗಳು 25-26ರಲ್ಲಿ ಬರಲಿವೆ. ಅನೇಕ ಉತ್ತಮ ಫಲಗಳು. ಆಮೇಲೆ 27-28 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ನಾನಾ ರೀತಿಯ ಲಾಭಗಳು, ಆಕಸ್ಮಿಕ ಧನಲಾಭ ಯೋಜನೆ, ಲಾಭಸ್ಥಾನದಲ್ಲಿರುವಂತಹ ಚಂದ್ರನಿಂದಾಗಿ ಅನೇಕ ರೀತಿಯ ಒಂದು ಉತ್ತಮ ಫಲಗಳು 27-28 ಬರಲಿದೆ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ಪ್ರಗತಿದಾಯಕ ಹೆಜ್ಜೆಗಳು ಆಗುವಂಥದ್ದು. ಜೊತೆಗೆ ದೂರದ ಒಂದು ಬಂಧುಗಳಿಂದ, ಮಿತ್ರರಿಂದ ಏನಾದರೂ ನಿಮಗೆ ಕೊಡುಗೆ, ಬಹುಮಾನ ಇತ್ಯಾದಿಗಳು ಬರ್ಬೋದಾಗಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಈ ವಾರದ 27-28 ಸಹ ನಿಮಗೆ ವರದಿ ಬರಲಿವೆ. ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಮಾರ್ಚ್ 1 ಶನಿವಾರದಂದು ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಆಕಸ್ಮಿಕವಾದ ಭಯಗಳು ಉತ್ಪನ್ನ ಆಗುವಂಥದ್ದು. ಜೊತೆಗೆ ಆಕಸ್ಮಿಕವಾಗಿ ಏನಾದರೂ ನಿಮಗೆ ಹೊಟ್ಟೆ ನೋವು, ಕಣ್ಣು ನೋವು, ಬೆನ್ನು ನೋವು ಇತ್ಯಾದಿ ಯಾವುದೇ ರೀತಿಯ ಒಂದು ನೋವುಗಳು ತಾನಾಗಿ ಕಾಣಿಸಿಕೊಳ್ಳುವಂಥ ಅವಕಾಶ. ಹಣಕಾಸಿಗೆ ಸಂಬಂಧಪಟ್ಟ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ವಾರದ ಕೊನೆಯ ದಿನ ಸ್ವಲ್ಪ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಎಲ್ಲ ವಿಚಾರ, ವೈಯಕ್ತಿಕ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ವಾರದಲ್ಲಿ ನಿಮಗೆ 25, 26, 27, 28 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಂಬಂಥ 4 ದಿನಗಳು ಅತ್ಯಂತ ಚಂದ್ರನ ಬಲ ಕೊಡುವಂಥ ಉತ್ತಮ ದಿನಗಳಾಗಿವೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 5, 6, 9, 2, 5, 6, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಆರಂಭ ಆಗ್ತಾಯಿದೆ. ಭಾನುವಾರ ಸೋಮವಾರ ಸ್ವಲ್ಪ ಏರುಪೇರಿನ ವಾರ ಆಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಲ್ಲಿ ವಿಳಂಬಗಳು ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಕಲಹ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಮಗೆ ನಿಧಾನಗತಿಯಲ್ಲಿ ಆಗುವಂಥದ್ದು. ಕೆಲವೊಮ್ಮೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಡೆತಡೆಗಳು ಬರುವಂಥದ್ದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ವಿಳಂಬಗಳು ಆಗುವಂಥದ್ದು. ಯಾವುದೇ ರೀತಿಯ ನಿಮ್ಮ ಒಂದು ಹಣಕಾಸಿಗೆ ಸಂಬಂಧಪಟ್ಟು ವಿವಾದಗಳು ಬರ್ಬೋದಾಗಿದೆ. ಅದೇ ರೀತಿ ವೈಯಕ್ತಿಕವಾಗಿ ಸಹ ಏನಾದರೂ ಒಂದು ವೈಯಕ್ತಿಕ ವಿವಾದಗಳು ಸಹ ಕುಟುಂಬದಲ್ಲಿ ನಿಮಗೆ ಬರ್ಬೋದಾಗಿದೆ. ಹಾಗಾಗಿ ಇಂದು ಮಾತು, ನಡವಳಿಕೆ, ಹಣಕಾಸು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ ಹೆಚ್ಚಳ ಆಗುವಂಥ ದಿನ ಆಗಿರುತ್ತೆ. ಆ ಬಳಿಕ 25, 26 ಪರವಾಗಿಲ್ಲ. ಹಣಕಾಸು, ಆರೋಗ್ಯ ವಿಚಾರ ಭಾಳ ಉತ್ತಮ ಇರುತ್ತೆ. ವ್ಯಾಪಾರ ಉದ್ಯಮದಲ್ಲೆಲ್ಲ ಪ್ರಗತಿ ಇದೆ. ಬರಬೇಕಾದ ಹಣಗಳೆಲ್ಲ ಬರುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳ ಪರಿಹಾರ ಆಗುವಂಥ ಅವಕಾಶ ಇರುತ್ತೆ. ಇವೆಲ್ಲ ಹಣಕಾಸಿಗೆ ಮತ್ತು ಆರೋಗ್ಯಕ್ಕೆ ಪರವಾಗಿಲ್ಲ. ಆದರೆ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ವೈಯಕ್ತಿಕ ವಿಚಾರಾಗಿ ಅಲ್ಲಿ ಕಲಹಗಳು ಆಗುವಂಥದ್ದು, ಅವಮಾನಕರ ಘಟನೆ ಆಗುತ್ತೆ. ಅದು ಇನ್ನಿತರ ನಿಮ್ಮ ಮೇಲೆ ವಿರುದ್ಧ ಆರೋಪಗಳು ಮಾಡೋದು, ಇಂತಹ ಘಟನೆಗಳು ಜರುಗುತ್ತೆ. ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಸರ್ಕಾರದಿಂದ ನಿಮಗೆ ದಂಡನೆ, ನೋಟಿಸ್ಗಳೆಲ್ಲ ಬರುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗೆ ಇಂತಹ ಒಂದು ವಿಚಾರಗಳಿಗೆ ಮಾತು, ನಡವಳಿಕೆ ಮತ್ತು ವೈಯಕ್ತಿಕ ವಿಚಾರದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಉಳಿದಂತೆ ಹಣಕಾಸು ಮತ್ತು ಆರೋಗ್ಯಕ್ಕೆ ಏನು ಕೊರತೆ ಇಲ್ಲ 25, 26ರಲ್ಲಿ. ಆ ಬಳಿಕ ಬರುವಂಥ 27, 28 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಇಲ್ಲಿ ಜಯ, ಯಶಸ್ಸು, ಕೀರ್ತಿ, ಲಾಭ ಸಿಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಅಭಿವೃದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಮಿತ್ರರು ಸಹ ನಿಮಗೆ ಸಹಾಯ ಮಾಡಲಿದ್ದಾರೆ, ಬಂಧುಗಳು ಸಹಾಯ ಮಾಡಲಿದ್ದಾರೆ. ಅದು ಹಿಂದೆ ನಿಮ್ಮಿಂದ ಅಂತರ ಕೈಗೊಂಡ ಶತ್ರು ರೂಪದವರು ಸಹ ಈಗ ನಿಮಗೆ ಮೈತ್ರಿಯನ್ನು ಕಾಯ್ದುಕೊಳ್ಳುವಂಥ ಅವಕಾಶ. ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಅನೇಕ ರೀತಿಯ ಲಾಭಗಳು ಆಗಲಿವೆ. ಹಾಗಾಗಿ ಗುರುವಾರ, ಶುಕ್ರವಾರ ನಿಮಗೆ ಅನೇಕ ರೀತಿಯ ಉತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ. ಇನ್ನು ಕೊನೆಯ ದಿನ ಶನಿವಾರವೂ ಸಹ ನಿಮಗೆ ಉತ್ತಮ ದಿನ. ಶನಿವಾರದಲ್ಲಿ ಸಹ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಮಿತ್ರರಿಂದ, ಬಂಧುಗಳಿಂದ ಸಹಕಾರ, ಹೊಸದಾಗಿ ಏನಾದರೂ ಆರಂಭ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶಗಳು ಬರುತ್ತದೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ನಿಮಗೆ ಬೇಗನೆ ಕೆಲಸ ಕಾರ್ಯಗಳು ಆಗಲಿವೆ. ದಾಖಲೆ ಪತ್ರಗಳ ಸಂಗ್ರಹ ಬೇಗನೆ ಆಗಲಿವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ವಾರದ ಕೊನೆಯ ದಿನ ಶನಿವಾರ ಆಗಲಿದೆ.
ಒಟ್ಟಿನಲ್ಲಿ ಈ ವಾರದ ಆರಂಭದಲ್ಲಿ ಸ್ವಲ್ಪ ಏರುಪೇರು ಬಂದರೂ ನಿಮಗೆ ಅಲ್ಲಿ ಮಧ್ಯಭಾಗದ ಬಳಿಕ 27, 28 ಹಾಗೂ 1ನೇ ತಾರೀಕಿನಲ್ಲಿ ಅನೇಕ ರೀತಿಯ ಅದ್ಭುತವಾದ ಫಲಗಳು ಸಿಗಲಿವೆ. ಇಷ್ಟಾರ್ಥ ಸಿದ್ಧಿ ಲಾಭವಾಗಲಿವೆ. ವಾರ ಪೂರ್ತಿ ನಿಮಗೆ ರವಿಯ ವಿಶೇಷವಾದ ಅನುಗ್ರಹ, ಸೂರ್ಯನ ಅನುಗ್ರಹ ಇರುವ ಕಾರಣ ಯಾವುದೇ ರೀತಿಯ ದಾಖಲೆ ಪತ್ರ, ಸರ್ಕಾರ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸಗಳನ್ನು ಈ ವಾರದಲ್ಲಿ ಪ್ರಯತ್ನ ಪಟ್ಟರೆ, ವಾರದ ಆರಂಭದಲ್ಲಿ ಪ್ರಯತ್ನ ಪಟ್ಟರೆ ವಾರದ ಕೊನೆ ಒಳಗೆ ನಿಮಗೆ ಆ ಫಲಗಳು ಕೈಗೆ ಬರ್ತವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಸಿದ್ಧಿ ಮಾಡಬಹುದಾಗಿದೆ. ಇವೆಲ್ಲವೂ ಈ ಒಂದು ಕನ್ಯಾ ರಾಶಿಯವರಿಗೆ ಈ ವಾರದ ಒಂದು ವಿಚಾರ. ಈ ವಾರದಲ್ಲಿ ಬಳಸಬಹುದಾದ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೇ ಮತ್ತು ಗ್ರೀನ್ ಮತ್ತು ಬ್ಲೂ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 3, 5, 8 1, 3, 5, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಲ್ಲಿ ವಿಶೇಷವಾಗಿ ಅಪರೂಪಕ್ಕೆ ಬರುವಂಥ ಒಂದು ರವಿಯ ಅನುಗ್ರಹ ಮತ್ತು ಗುರುವಿನ ಬೆಂಬಲದ ಬಲ, ಶನಿ ಮಹಾತ್ಮನ ಬೆಂಬಲ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಎಲ್ಲ ಸಿಗ್ತಾ ಇವೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಮಾರ್ಚ್ ಬಂತಂದರೆ ಒಂದೊಂದೇ ಗ್ರಹಗಳ ಬಲ ಕಡಿಮೆ ಆಗ್ತಾ ಬರುತ್ತೆ. ಮಾರ್ಚ್ ಅಂತ್ಯಕ್ಕೆ ನಿಮಗೆ ಶನಿ ಮಹಾರಾಜ ನಿಮ್ಮಿಂದ ಒಂದು ಕಷ್ಟಕರವಾದ ಒಂದು ಸಪ್ತಮದ ಸ್ಥಾನಕ್ಕೆ ಮತ್ತೆ ಬರಲಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಂಡು ಈ ಫೆಬ್ರವರಿ ತಿಂಗಳಲ್ಲಿ ಬರತಕ್ಕಂಥ ಅತ್ಯುತ್ತಮವಾದ ಫಲಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ವಾರದ ಆರಂಭ ಉತ್ತಮವಾದ ಆರಂಭ. ಅಲ್ಲಿ ಚಂದ್ರನ ಅನುಗ್ರಹ ನಿಮಗೆ ಭಾನುವಾರ, ಸೋಮವಾರ ವಿಶೇಷವಾದ ಶುಭವನ್ನು, ಲಾಭವನ್ನು ಕೊಳ್ಳಿದೆ. ಇಷ್ಟಾರ್ಥ ಸಿದ್ಧಿಯಾಗಲಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಅನೇಕ ಮುನ್ನಡೆ. ವಿದ್ಯಾರ್ಥಿ ಅಥವಾ ಯುವ ವರ್ಗದವರಿಗೆ ಅವರ ಒಂದು ವಿದ್ಯೆಯಲ್ಲಿ ಅಥವಾ ಉದ್ಯೋಗದಲ್ಲಿ ಪ್ರಗತಿಯಾಗ ಲಕ್ಷಣ. ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗದಲ್ಲಿ ವಿಶೇಷವಾದ ಒಂದು ಅವಕಾಶಗಳು ಸಿಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಪ್ರವಾಸ ಹೋಗುವಂಥ ಅವಕಾಶ. ಜೊತೆಗೆ ಯಾರು ಈ ತುಲಾರಾಶಿಗಳು ಇರ್ತಾರೆ ಅವರ ಮಕ್ಕಳಿಗೆ ಅವರ ಒಂದು ವಿದ್ಯಾಭ್ಯಾಸದಲ್ಲೋ ಅವರೊಂದು ಸಾಧನೆಯಲ್ಲೋ ಪ್ರಗತಿ, ಬಹುಮಾನ ಅಥವಾ ಏನಾದರೂ ಸನ್ಮಾನ ಇತ್ಯಾದಿಗಳು ಆಗುವಂಥದ್ದು. ಇನ್ನು ದೀರ್ಘಕಾಲದಿಂದ ನೀವು ಕಾಣುತ್ತಿದ್ದ ಯಾವುದೇ ರೀತಿಯ ಕನಸುಗಳು ನನಸಾಗುವಂಥ ಅವಕಾಶಗಳು, ಶುಭ ಸಮಾಚಾರಗಳು ಈ ದಿನ ಬರಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು 23, 24 ಭಾನುವಾರ, ಸೋಮವಾರ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು. ಇನ್ನು 25, 26 ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ದಿನ. ಮಂಗಳವಾರ, ಬುಧವಾರದಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಬಂಧು ಮಿತ್ರರಲ್ಲಿ ಕಲ ಬರ್ಬೋದು. ಮಾತಿನ ವಾಗ್ವಾದಗಳು ಆಗುವಂಥದ್ದು. ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು, ವಿಳಂಬಗಳು ಆಗ್ಬೋದಾಗಿದೆ. ಜೊತೆಗೆ ವ್ಯಾಪಾರ, ಉದ್ಯೋಗದಲ್ಲಿ ಹಾಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವುದು ಅಥವಾ ಇನ್ನಿತರ ಅವರಿಗೆ ನಂಬಿಸಿ ಮೋಸ ಮಾಡುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ 25, 26ರಲ್ಲಿ ಮಾತು, ನಡವಳಿಕೆ, ಹಣಕಾಸು ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 27, 28 ಸಾಮಾನ್ಯ ದಿನ. ಯಾವುದೇ ರೀತಿಯ ಹೆಚ್ಚಿನ ಪರಿವರ್ತನೆಗಳಿಲ್ಲ. ಹಣಕಾಸು, ಉದ್ಯಮ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇಲ್ಲಿ ನಿಮಗೆ ಮಾತಿನ ಚಕಮಕಿ, ಅವಮಾನಕರ ಘಟನೆ ಆಗ್ಬೋದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಂದ ಏನಾದರೂ ನಿಮಗೆ ಅವಮಾನಕರ ಘಟನೆ ಆಗೋದು, ಕಿರಿಯ ವ್ಯಕ್ತಿಗಳು ನಿಮ್ಮ ಜೊತೆಗೆ ಜಗಳ ಆಡೋದು ಅಥವಾ ನಿಮಗಿಂತ ಕಿರಿಯರು ನಿಮಗೆ ಬಿದ್ದಿರೋರು ಸಂಚನ್ನು, ದೂರನ್ನು ದಾಖಲೆ ಮಾಡುವಂಥ ಘಟನೆಗಳು ಜರಬಹುದು. ಆ ಬಗ್ಗೆ ಎಚ್ಚರ. ಜೊತೆಗೆ ಸರ್ಕಾರದ ಯಾವುದೇ ನೀತಿ ನಿಯಮಗಳನ್ನು ಉಲ್ಲಂಘಿಸುವಂಥದ್ದು, ರೂಲ್ಸ್ ಬ್ರೇಕ್ ಮಾಡೋದು ಇತ್ಯಾದಿ ಮಾಡಿದ್ರೆ ಅಲ್ಲಿ ನೀವು ತಕ್ಷಣವಾಗಿ ಸಿಲುಕಿಕೊಂಡು ನಿಮಗೆ ದಂಡ, ಪೆನಾಲ್ಟಿಗಳು ಬರುವಂಥ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಮಾತು, ನಡವಳಿಕೆ, ನಿಮ್ಮ ಸಾಮಾಜಿಕವಾದ ಹೊಣೆಗಾರಿಕೆ ಮತ್ತು ಸಾರ್ವಜನಿಕವಾದ ಜೊತೆ ಏನಾದರೂ ನಿಮ್ಮ ಜೀವನದ ನಿಯಮಗಳನ್ನು ಕಾಪಾಡಿಕೊಳ್ಳುವಂಥದ್ದು ಅಗತ್ಯವಾಗಿರುತ್ತೆ. ಅವೆಲ್ಲ ವಿರುದ್ಧ ಮಾಡಿ ನಿಮ್ಮ ಮೇಲೆ ಕ್ರಮಗಳು ಬರ್ಬೋದು. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಬಹುದು. ಅದರ ಹೊರತು ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ 27, 28ಕ್ಕೆ. ಇನ್ನು ಕೊನೆಯ ದಿನ ಶನಿವಾರ ಉತ್ತಮವಾದ ದಿನ, ಅತ್ಯುತ್ತಮ ಫಲ ಕೊಡುವಂಥ ದಿನ. ಮಾರ್ಚ್ 1 ಶನಿವಾರದಂದು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥ ಅವಕಾಶ. ವ್ಯಾಪಾರದಲ್ಲಿ ಅಭಿವೃದ್ಧಿಯ ಒಂದು ವಿಶೇಷವಾದ ಗುಣಗಳು. ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಜರುಗುವಂಥ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಮನೆಯ ಸದಸ್ಯರಿಂದ ನಿಮಗೆ ಉತ್ತಮವಾದ ಒಂದು ಬೆಂಬಲಗಳು ಸಿಗುವಂಥದ್ದು. ಈ ರೀತಿ ಅನೇಕ ಖುಷಿ ಕೊಡುವಂಥ ಘಟನೆಗಳು ಈ ಮಾರ್ಚ್ 1 ಅಥವಾ ಶನಿವಾರದಂದು ವಾರದ ಕೊನೆಯಿಂದ ಜರಗಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 2 ದಿನಗಳಂದರೆ ಭಾನುವಾರ, ಸೋಮವಾರ ಹಾಗೂ ವಾರದ ಕೊನೆಯ ದಿನ ಶನಿವಾರ ಅತ್ಯಂತ ಶುಭಫಲ ಕೊಡುವಂಥ ಒಂದು ರಂಜಕವಾದ ದಿನಗಳನ್ನು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರ ನೀವು ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣವನ್ನು ವಾರ ಪೂರ್ತಿ ಬಳಸಿಕೊಳ್ಳಿ. ಗ್ರೇ ಅಥವಾ ಬೂದು ಬಣ್ಣ, ಸಂಖ್ಯೆ 4. ಇನ್ನು 23, 24 ಮತ್ತು ಮಾರ್ಚ್ 1ರಂದು ನೀವು ವಿಶೇಷವಾಗಿ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಸಂಖ್ಯೆ 2 ಬಳಸ್ಕೊಳ್ಬೋದು. ಹಾಗಾಗಿ ನಿಮಗೆ ಚಂದ್ರ ಮತ್ತು ರಾಹುಗಳ ಈ ವಾರದಲ್ಲಿ ವಿಶೇಷವಾಗಿ ರಕ್ಷಣೆಯನ್ನು ಕೊಡಬೇಕು. ಇತರ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿವೆ. ಹಾಗಾಗಿ ಇಂತಹ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅದರಲ್ಲೂ ಆ ಎಚ್ಚರಿಕೆ ಹೆಜ್ಜೆ ಬರುವಂಥ 4 ದಿನಗಳು ಹೇಳಿದರೆ 25, 26, 27, 28 4 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ. ಹಣಕಾಸು, ಆರೋಗ್ಯ, ಮನಸ್ಸು ವಿಚಾರ, ತನುಮನದ ವಿಚಾರ ಎಚ್ಚರಿಕೆ ಹೆಜ್ಜೆ 4 ದಿನಗಳು ಬೇಕಾಗುತ್ತೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದ ಭಾನುವಾರ, ಸೋಮವಾರದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ ನಿಮಗೆ ಬೆನ್ನು ನೋವು ಅಥವಾ ಸೊಂಟದ ನೋವು, ಅದು ಆಸ್ತಮನೋ, ಅಲರ್ಜಿನೋ, BP ಶುಗರ್ ಇರ್ಬೋದು. ಅಂಥ ಯಾವುದೇ ಸಮಸ್ಯೆ ಇದ್ದಂಥವರಿಗೆ ಭಾನುವಾರ, ಸೋಮವಾರ ಅಂಥ ಸಮಸ್ಯೆಗಳು ಹೆಚ್ಚಳ ಕಾಣ್ಬೋದು. ಇನ್ನು ಆರೋಗ್ಯವಂತರಿಗೂ ಸಹ ಹಾಗೆ ಕೆಲವೊಮ್ಮೆ ತಲೆನೋವು ಅಥವಾ ಅಸುಸ್ತಾಗುವಂಥದ್ದು ಅಥವಾ ಇನ್ನಿತರ ಆಯಾಸ ಆಗುವಂಥ ಒಂದು ತೊಂದರೆಗಳು ದೈಹಿಕವಾಗಿ ಕಂಡು ಬರ್ಬೋದಾಗಿದೆ 23, 24ರಲ್ಲಿ. ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಉತ್ತಮವಿಲ್ಲ. ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯ ಕೊರತೆ ಆಗುವುದು, ಹಣಕಾಸು ನಷ್ಟ ಆಗುವಂಥ ಸಾಧ್ಯತೆ ಭಾನುವಾರ, ಸೋಮವಾರ 23, 24ರಂದು ಕಂಡುಬರುತ್ತೆ.
ಆ ಬಳಿಕ ಬರುವಂಥ 25-26 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. 25-26 ಮಂಗಳವಾರ ಬುಧವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ. ನಿಮ್ಮ ದೀರ್ಘಕಾಲದ ಕೆಲವು ಯೋಜನೆಗಳಿಗೆ ಪರಿಪೂರ್ಣ ಆಗುವಂಥದ್ದು. ನಿಮ್ಮ ಮಕ್ಕಳಿಗೆ ಅಥವಾ ಮನೆ ಸದಸ್ಯರಿಗೆ ಸಹ ಉತ್ತಮವಾದ ಫಲಗಳು ಈಗ ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಫಲತೆ. ಉದ್ಯೋಗಿಗಳಿಗೆ ಉದ್ಯಮದಲ್ಲಿರುವಂಥವರಿಗೆ ತರುಣರಿಗೆ ಅವರಿಗೆ ಸಹ ಅವರೊಂದು ಉದ್ಯಮದಲ್ಲಿ ಸಹ ಯಶಸ್ಸು ಸಿಗುವಂಥದ್ದು. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುವಂಥ ಅವಕಾಶ 25-26ರಲ್ಲಿ ಕಂಡುಬರುತ್ತೆ. ಆ ಬಳಿಕ 27-28 ಮಿಶ್ರ ಫಲಗಳ ದಿನ. ಈ ದಿನಗಳಲ್ಲಿ 27-28ರಲ್ಲಿ ಗುರುವಾರ ಶುಕ್ರವಾರ ಸ್ವಲ್ಪ ಮಾತಿನ ಬಗ್ಗೆ ನಿಗಾ ಬೇಕು. ಅಲ್ಲಿ ಕಲಹಗಳು ಕದನಗಳು ಬರುವಂಥದ್ದು. ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಇದ್ದಕ್ಕಿದ್ದಂತೆ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ವಾಗ್ವಾದಗಳು ಹೆಚ್ಚಳಾಗುವಂಥದ್ದು. ಮನಸ್ಸಿಗೆ ಆತಂಕ ಚಿಂತೆಗೊಳ್ಳುವಂಥ ಘಟನೆಗಳು. ಇನ್ನು ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಹಾಗಾಗಿ 27-28 ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಕೊನೆಯ ದಿನ ಶನಿವಾರ ಮಾರ್ಚ್ 1ರಂದು ಸಹ ಹಾಗೆ ನಿಮಗೆ ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಾ ಇಲ್ಲ. ಅಲ್ಲಿ ಮಾತಿನ ಚಕಮಕಿ ಕಲಹಗಳಾಗುವಂಥದ್ದು. ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಅದು ನಿಮ್ಮದೇ ಸ್ವಂತವಾದ ಮನೆಯ ಸದಸ್ಯರೊಳಗೆ ಮಾತಿನ ಚಕಮಕಿ ಅವಮಾನಕರ ಘಟನೆಗಳು ಇವೆಲ್ಲ ಜರುಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ಶನಿವಾರದಂದು ಬೇಕಾಗುತ್ತೆ. ಹಣಕಾಸಿಗೆ ಏನು ಕೊರತೆ ಇಲ್ಲ. ಶನಿವಾರ ಹಣಕಾಸು ಆರೋಗ್ಯ ಪರವಾಗಿಲ್ಲ. ಮಾತು ನಡವಳಿಕೆ ಬಗ್ಗೆ ಶನಿವಾರ ಎಚ್ಚರಿಕೆ ಹೆಜ್ಜೆ ಬೇಕು. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ವಾರದ ಮಧ್ಯದ ಕೇವಲ 25-26 ಅಂದರೆ ಮಂಗಳವಾರ ಬುಧವಾರ ನಿಮಗೆ ಅತ್ಯಂತ ಉತ್ತಮವಾಗಿ ಚಂದ್ರನ ಬೆಂಬಲ ಇರುವಂಥ ದಿನವಾಗಿ ಬಂದಿದೆ. ಉಳಿದ ದಿನಗಳಲ್ಲಿ ನಿಮಗೆ ಇತರ ಅವಕಾಶಗಳು ಇರುತ್ತೆ. ಉದಾಹರಣೆಗೆ ಅಲ್ಲಿ ನಿಮಗೆ ಗುರುಬಲ ಇರುತ್ತೆ. ಈ ವಾರದಲ್ಲಿ ಬುಧನ ಬೆಂಬಲ, ಶುಕ್ರನ ಬೆಂಬಲ ಇರುತ್ತೆ. ಹಾಗಾಗಿ ಹಣಕಾಸು ವಿಚಾರ ಇರ್ಬೋದು, ವ್ಯಾಪಾರ ವೃತ್ತಿ ಉದ್ಯಮ ವಿಚಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುವಂಥ ಅವಕಾಶ ವಾರ ಪೂರ್ತಿ ಇರಲಿದೆ. ಶುಕ್ರನು ಸಹ ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ಅವೆಲ್ಲ ಚಿಂತೆ ಬೇಕಾಗಿಲ್ಲ. ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಬಗ್ಗೆ ಹೇಳಿದಂಥ 23-24ರಲ್ಲಿ ಮತ್ತು 27-28 ಸ್ವಲ್ಪ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ವೃಶ್ಚಿಕ ರಾಶಿಯವರಿಗೆ. ಈ ವಾರ ನೀವು ಬಳಸ್ತಕ್ಕಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3, 5, 6, 7, 3, 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ವಾರದ ಆರಂಭ ಶುಭಾರಂಭ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಹಣಕಾಸಿನ ಹರಿವು ಉತ್ತಮ. ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಅನೇಕ ರೀತಿಯ ಪ್ರಗತಿಗಳಾಗುವಂಥದ್ದು. ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಕೊಡುಗೆಗಳು ಬರುವಂಥದ್ದು. ಜೊತೆಗೆ ಹಿಂದೆ ನೀವು ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಫಲ ಸಿಕ್ಕದೇ ಇದ್ದಂಥದ್ದು ಈಗ ಈ ದಿನಗಳಲ್ಲಿ ಫಲಗಳು ಸಿಗುವಂಥದ್ದು. ಭಾನುವಾರ ಸೋಮವಾರ ಅಂತ ಒಂದು ಫಲಗಳು ಸಿಗುವಂಥದ್ದು. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಶುಭ ಪರಿಣಾಮಗಳು ಈ ದಿನ ಆಗಲಿವೆ. ಆಕಸ್ಮಿಕ ಧನಲಾಭ ಯೋಗ ಸಹ ಇರುತ್ತೆ. ನಿಮಗೆ ಇಷ್ಟವಾದಂಥ ವಸ್ತುಗಳನ್ನು, ಭೋಗ ಸಾಮಗ್ರಿಗಳನ್ನು ಅಂದರೆ ಲಕ್ಸುರಿ ಐಟಮ್ಗಳನ್ನು, ಯಂತ್ರ ವಾಹನ ಉಪಕರಣ ಕೊಳ್ಳುವಂಥ ಅವಕಾಶ 23-24ರಲ್ಲಿ ಒದಗಿ ಬರಲಿವೆ ಈ ಧನುಸು ರಾಶಿಯವರಿಗೆ. ಆ ಬಳಿಕ 25-26 ಮಂಗಳವಾರ ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಇಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ ಮೂಡುವಂಥದ್ದು. ನಿಮ್ಮ ಮಧ್ಯೆ ಸ್ವಲ್ಪ ಕಲಹಗಳು, ಬಂಧುಗಳ ಜೊತೆಗೆ ಮಿತ್ರರ ಜೊತೆ ಕಲಹಗಳು ಬರುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಸ್ಲೋನೆಸ್ಗಳಾಗುವಂಥದ್ದು. ಹಾಗಾಗಿ ಆಕಸ್ಮಿಕ ಖರ್ಚುಗಳು ಅಥವಾ ಆಕಸ್ಮಿಕ ನಷ್ಟಗಳೇ ಆಗುವಂಥ ಸಾಧ್ಯತೆ 25-26ರಲ್ಲಿ ಕಂಡು ಬರುತ್ತೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು 25-26ರಲ್ಲಿ. ಆ ಬೆಳಗ್ಗೆ 27-28 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ವ್ಯಾಪಾರ ಉದ್ಯಮದಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಪರಗಳು ತರುವಂಥದ್ದು. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ನಿಮಗೆ ಮುನ್ನಡೆ ಆಗುವಂಥದ್ದು. ಸರ್ಕಾರದಿಂದ ಸಿಗಬೇಕಾದ ದಾಖಲೆ ಪತ್ರ ಇತ್ಯಾದಿಗಳೆಲ್ಲ ಕೈಗೆ ಸೇರುವಂಥದ್ದು. ಹಾಗೆ ಅನೇಕ ಉತ್ತಮ ಫಲಗಳನ್ನು 27-28ರಂದು ನಿರೀಕ್ಷೆ ಮಾಡ್ಬೋದು ಈ ಧನುರಾಶಿಯವರು. ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಮಾರ್ಚ್ 1 ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಹಣಕಾಸಿಗೆ ಸಂಬಂಧಪಟ್ಟ ವಾಗ್ವಾದ, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು. ಜೊತೆಗೆ ನಿಮಗೆ ಬಂಧು ಅಥವಾ ಮಿತ್ರರಲ್ಲಿ ಅನೇಕ ರೀತಿಯ ವಾಗ್ವಾದಗಳು ಕಲಹಗಳಾಗುವಂಥದ್ದು. ಅವರ ಮೇಲೆ ನೀವು ಆರೋಪ ಮಾಡೋದಾಗಲಿ, ನಿಮ್ಮ ಮೇಲೆ ಅವರು ಆರೋಪ ಮಾಡುವಂಥ ಅಂಥ ಬೇಜಾರಿನ ಘಟನೆಗಳು ಜರುಗುತ್ತೆ ಈ ಮಾರ್ಚ್ 1 ಶನಿವಾರದ ವಾರದ ಕೊನೆಯ ದಿನದಂದು. ಹಾಗಾಗಿ ನಿಮಗೆ ವಾರದ ಆರಂಭದ 2 ದಿನ ಅಂದರೆ 23-24 ಅತ್ಯಂತ ಶುಭಕರ ಚಂದ್ರಾನುಗ್ರಹ ಇರುವಂಥ ದಿನ. ಆ ಬಳಿಕ ಬರುವಂಥ ನಿಮಗೆ 27-28 ಗುರುವಾರ ಶುಕ್ರವಾರ ನಿಮ್ಮ ಬಳಿಗೆ ಅತ್ಯಂತ ಶುಭ ದಿನ. 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರ ಪೂರ್ತಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ನಿಮಗೆ ಅಲ್ಲಿ ವಿಶೇಷವಾಗಿ 6 ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಸಿಗ್ತದೆ. ಆರೆಂಜ್, ಸ್ನೋ, ಗ್ರೇ, ಆರೆಂಜ್, ಸ್ನೋ, ಗ್ರೀನ್, ವೈಟ್, ಮಿಕ್ಸ್ ಆ್ಯಂಡ್ ಬ್ಲೂ ಎಂಬಂತಹ 6 ಬಣ್ಣಗಳು ನಿಮಗೆ ಪೂರಕವಾಗಿರುತ್ತದೆ. ಸಂಖ್ಯೆಗಳು 1, 2, 3, 5, 6, 7, 8 1, 2, 5, 6, 7, 8 ಎಂಬಂಥ 6 ಸಂಖ್ಯೆಗಳನ್ನು ಬಳಸ್ಕೊಳ್ಳಬಹುದಾಗಿದೆ. ಎಲ್ಲ ಧನುರಾಶಿಯವರಿಗೆ ಅಪರೂಪಕ್ಕೆ ಸಿಗುವಂತಹ ಷಡ್ಗ್ರಹಗಳ ಬೆಂಬಲದಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಶುಭ ಆರಂಭ ಎಂದು ಕಂಡು ಬರ್ತಾ ಇದೆ. ಅಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ಚಂದ್ರನ ವಿಶೇಷದ ಅನುಗ್ರಹ, ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಭಾನುವಾರ ಸೋಮವಾರ. ಹಾಗಾಗಿ ಹಣಕಾಸು ಸಂಬಂಧಪಟ್ಟ ಉತ್ತಮ ಫಲ ಇದೆ. ಇನ್ನು ಆರೋಗ್ಯ ಮತ್ತು ಮನಸ್ಥಿತಿಗೆ ಸಂಬಂಧಪಟ್ಟ ಸ್ವಲ್ಪ ಮಿಶ್ರ ಫಲ ಕಂಡು ಬರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪರ್ಬೋದು. ಮನಸ್ಥಿತಿಗೆ ಸಂಬಂಧಪಟ್ಟ ಮನಸ್ಸು ಸ್ವಲ್ಪ ನಕಾರಾತ್ಮಕ ಚಿಂತನೆ, ಜಗಳ, ಕಲಹ ಆಗುವಂಥ ಮೂಡೆಲ್ಲ ಬರ್ಬೋದಾಗಿದೆ. ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಭಾನುವಾರದಂದು.
ಆ ಬಳಿಕ ಸೋಮವಾರ ಮಂಗಳವಾರ 25-26 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಅಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ವ್ಯಾಪಾರ ವೃತ್ತಿಯಲ್ಲಿ ಉದ್ಯಮ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ದಾಖಲೆ ಪತ್ರಗಳು ಕೈ ಸೇರಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅವಕಾಶಗಳು ಒದಗಿ ಬರಲಿವೆ. ಹಾಗೆ 25-26 ಅತ್ಯಂತ ಉತ್ತಮವಾದ ಶುಭ ದಿನ ಆಗಿರುತ್ತೆ ಈ ಮಕರ ರಾಶಿಯವರಿಗೆ. 27-28 ಗುರುವಾರ ಶುಕ್ರವಾರ ಸ್ವಲ್ಪ ಮಿಶ್ರ ಫಲಗಳು ಮತ್ತೆ ಬರ್ತವೆ. ಗುರುವಾರ ಶುಕ್ರವಾರ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಮಕ್ಕಳಿಂದ ಅಥವಾ ನಿಮ್ಮ ಒಂದು ಮನೆಯ ಸದಸ್ಯರಿಂದ ನಿಮಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಅಥವಾ ನಿಧಾನತೆ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಒಂದು ನೆಗೆಟಿವ್ ಅಥವಾ ಋಣಾತ್ಮಕವಾದ ಫಲಿತಾಂಶಗಳನ್ನು 27-28 ನಿರೀಕ್ಷೆ ಮಾಡಬಹುದಾಗಿದೆ ಈ ಒಂದು ಮಕರ ರಾಶಿಯವರು. ಇನ್ನು ಕೊನೆಯ ದಿನ ನಿಮಗೆ ಉತ್ತಮವಾದ ದಿನ, ವಾರದ ಕೊನೆಯ ದಿನ ಮಾರ್ಚ್ 1 ಶನಿವಾರ ಅತ್ಯುತ್ತಮ ಫಲ ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಇದ್ದು ಅದು ಪರಿಪೂರ್ಣವಾಗಿ ಕಂಪ್ಲೀಟಾಗಿ ಆಗುವಂಥದ್ದು. ಹಾಗೆ ಅನೇಕ ಉತ್ತಮ ಫಲಗಳನ್ನು ನೀವು ವಾರದ ಕೊನೆಯ ದಿನದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ವಾರದ ಆರಂಭ ಸ್ವಲ್ಪ ಸಾಮಾನ್ಯ ದಿನ, ಆ ಬಳಿಕ 25-26 ಅತ್ಯಂತ ಉತ್ತಮ ದಿನ, ಜೊತೆಗೆ ವಾರದ ಕೊನೆಯ ದಿನ ಶನಿವಾರ ಅತ್ಯಂತ ಉತ್ತಮ ದಿನವಾಗಿ ಬಂದಿದೆ. ಹಾಗಾಗಿ ಮಂಗಳವಾರ, ಬುಧವಾರ ಮತ್ತು ಶನಿವಾರ ಎಂಬಂತಹ 3 ದಿನಗಳು ಅತ್ಯಂತ ಉತ್ತಮವಾದ ದಿನವಾಗಿ ಮೂಡಿ ಬಂದಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಮಕರ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಅಪರೂಪಕ್ಕೆ ಸಿಗುವಂಥ ಗುರು ಮತ್ತು ಮಂಗಳರ ಬೆಂಬಲ, ಶುಕ್ರರ ಬೆಂಬಲ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಎಲ್ಲೋ, ಗ್ರೇ, ಗ್ರೀನ್, ವೈಟ್ ಮತ್ತು ರೆಡ್ ಬಣ್ಣವನ್ನು ಬಳಸಿಕೊಳ್ಳಲಾಗಿದೆ. ಸಂಖ್ಯೆಗಳು 3, 4, 5, 6 ಮತ್ತು 3, 4, 5, 6, 7, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ವಿಶೇಷವಾಗಿ ನಿಮಗೆ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯಗಳು, ಮನೆ ಭೂಮಿ ಕೊಳ್ಳೋ ವಿಚಾರ ಇರ್ಬೋದು ಅಥವಾ ಮನೆ ಭೂಮಿ ಸಂಬಂಧಪಟ್ಟ ದಾಖಲೆ ಪತ್ರ ವಿಚಾರ, ಅವೆಲ್ಲ ಈಗ ಓಡಾಡಿದರೆ ಈ ವಾರದ ಅಂತ್ಯದೊಳಗೆ ಅಂದರೆ ಮಂಗಳನ ಅನುಗ್ರಹ, ಗುರುವಿನ ಅನುಗ್ರಹ ಇಲ್ಲದ ಕಾರಣ ಅದು ವಿಶೇಷವಾಗಿ ನಿಮಗೆ ಫಲದಾಯಕವಾಗಿ ಆಗಲಿವೆ. ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ವಿವಾದಗಳು ಇರೋದಿಲ್ಲ, ಅವೆಲ್ಲ ಈಗ ಬಗೆಹರಿಯುವಂಥ ಶುಕ್ರನ ಅನುಗ್ರಹ ಇರುತ್ತೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಶುಭಾರಂಭ. ಲಾಭಸ್ಥಾನದ ಚಂದ್ರನ ವಿಶೇಷವಾದ ಅನುಗ್ರಹ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಬಂಧುಗಳ ಮಿತ್ರರ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಉತ್ತಮವಾದ ಫಲಗಳು ನಿಮಗೆ ನಿರೀಕ್ಷೆ ಮಾಡಬಹುದು ವಾರದ ಈ ಆರಂಭದಲ್ಲಿ ಭಾನುವಾರ, ಸೋಮವಾರ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಇದ್ದ ದೀರ್ಘಕಾಲ ಸಮಸ್ಯೆಗಳು ನಿವಾರಣೆ ಆಗಲಿವೆ. ವ್ಯಾಪಾರದವರಿಗೆ ವ್ಯಾಪಾರದ ಅಭಿವೃದ್ಧಿ, ಉದ್ಯಮಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬರುವಂಥ ಅವಕಾಶ ಇರುತ್ತೆ. ಇನ್ನು ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ವಿವಿಧ ರೀತಿಯ ಹೊಸ ವ್ಯಾಪಾರಗಳನ್ನು ಮಾಡುವಂಥ ಅವಕಾಶ ಅಥವಾ ಅಂಥ ಒಂದು ಅವರಿಗೆ ಪಾರ್ಟ್ನರ್ಶಿಪ್ ಇವೆಲ್ಲ ಸಿಗುವಂಥ ಅವಕಾಶಗಳು ಬರ್ತಾ ಇರ್ತವೆ. ಹಾಗಾಗಿ 23-24 ಸದುಪಯೋಗ ಪಡಿಸಿಕೊಳ್ಳಿ ಈ ಕುಂಭರಾಶಿಯವರು. ಇನ್ನು ಆ ಬಳಿಕ 25-26 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಶಾಂತಿ, ಹಿನ್ನಡೆಗಳು ಮೂಡುವಂಥದ್ದು, ಮನೆಯಲ್ಲಿ ಸ್ವಲ್ಪ ಕಲದ ವಾತಾವರಣ, ಜೊತೆಗೆ ವ್ಯಾಪಾರ ಉದ್ಯಮದ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಿಂದ ನಿಮಗೆ ಸಂಕಷ್ಟಗಳು ಆಗುವಂಥದ್ದು, ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಾಗಿ ಹಲವಾರು ಸವಾಲುಗಳು ಒಂದೇ ಕಾಲಕ್ಕೆ ಬರುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗ ಸ್ಥಾನದಲ್ಲಿ ಕಿರಿಕಿರಿ ಆಗುವಂಥದ್ದು, ಮನೆಯಲ್ಲಿ ಸಹ ಮನೆಯ ವಾತಾವರಣ ಅಷ್ಟೊಂದು ಆಹ್ಲಾದಕರವಾಗಿರೋದಿಲ್ಲ. ಹಾಗಾಗಿ ಈ ಒಂದು ಕಾಲದಲ್ಲಿ 25-26 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕುಂಭರಾಶಿಯವರಿಗೆ. ಇದು 27-28 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಹಾಗಾಗಿ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವುದು 27-28. ಇನ್ನು ಕೊನೆಯ ದಿನ ಮಾರ್ಚ್ 1 ನಿಮಗೆ ಅತ್ಯುತ್ತಮವಾದ ದಿನ ಆಗಿರುತ್ತೆ. ಅಲ್ಲಿ ಹಣಕಾಸು ಸಂಬಂಧಪಟ್ಟ ಉತ್ತಮ, ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ತಮ ಇದೆ. ಆದರೆ ವೈಯಕ್ತಿಕ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ವೈಯಕ್ತಿಕ ವಿಚಾರ ಕೆಲವರಿಗೆ ಅನಾಸಕ್ತಿ ತರೋದಿರುವಂಥದ್ದು, ಸೋಮಾರಿತನ, ಜಾಡ್ಯಗಳು ಬರುವಂಥದ್ದು, ಜೊತೆಗೆ ಮಾತಿನಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಬರುವಂಥದ್ದು ವೈಯಕ್ತಿಕವಾಗಿ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಇತರ ವಿಚಾರ ನಿಮಗೆ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಈ ಕೊನೆಯ ದಿನ ಮಾರ್ಚ್ 1 ಶನಿವಾರದಂದು. ಹಾಗಾಗಿ ನಿಮಗೆ ಈ ವಾರದ ಅತ್ಯಂತ ಶುಭ ದಿನ ಅಂದರೆ 23-24 ಮತ್ತು 27-28 ಅತ್ಯಂತ ಶುಭದಾಯಕ ಕೊಡುವಂಥ ಶುಭ ಫಲಗಳ ದಿನ ಆಗಿದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಶುಭಾರಂಭ. ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನು ನಿಮಗೆ ಭಾನುವಾರ, ಸೋಮವಾರ ಉತ್ತಮ ಫಲವನ್ನು ನೀಡಿದ್ದಾನೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಏನಾದರೂ ಅಭಿವೃದ್ಧಿ ತರುವಂಥ ಪರ್ವ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಅವಕಾಶಗಳು, ಮಹಿಳೆಯರು ಗೃಹಿಣಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಈ ಒಂದು ಆರಂಭದ ದಿನ ಭಾನುವಾರ, ಸೋಮವಾರದಂದು. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 25-26 ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರನು ಬಂದಿದ್ದಾನೆ.
ನಿನ್ನೆಯ ದಿನ ನಿಮಗೆ ಕರ್ಮಸ್ಥಾನದಿಂದ ಚಂದ್ರನ ಇಂದು ಲಾಭಸ್ಥಾನದಲ್ಲಿ ನಿಮಗೆ ಅನೇಕ ಲಾಭವನ್ನು ಇಷ್ಟಾರ್ಥವನ್ನು ಸಿದ್ಧಿಯನ್ನು ಕೊಂಡಿದ್ದಾನೆ. ಅನೇಕ ರೀತಿಯ ಕೊಡುಗೆಗಳು ಸಿಗಲಿವೆ. ವ್ಯಾಪಾರಿಗಳ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಯಾವುದೇ ರೀತಿಯ ನೀವು ಸ್ಟಾರ್ಟಪ್ಗಳನ್ನು ಅಥವಾ ಇರೋ ಉದ್ಯಮಗಳನ್ನು ಆರಂಭ ಮಾಡೋಕ್ಕೆ ಅವಕಾಶಗಳು ಸಿಗುವಂಥದ್ದು. ಈಗಾಗಲೇ ಮಾಡಿದಂಥ ಸ್ಟಾರ್ಟಪ್ಗಳಲ್ಲಿ ಇದ್ದಂಥ ಒಂದು ಋಣ ಭಾರಗಳಲ್ಲಿ ನಿವಾರಣೆಯಾಗಿ ನಿಮಗೆ ಹೆಚ್ಚಿನ ಸಾಧನೆಯನ್ನು ಮಾಡುವಂಥ ಅವಕಾಶ. ಬಂಧು ಮಿತ್ರರ ಜೊತೆಗೆ ಒಡನಾಟ ಚೆನ್ನಾಗಿರುತ್ತೆ. ವ್ಯಾಪಾರಿಗಳ ಜೊತೆಗೆ ಒಡನಾಟ ಚೆನ್ನಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿ ಆಗುವಂಥ ಈ ಅವಕಾಶ ಇವಾಗ 25-26ರಲ್ಲಿ ಬರಲಿದೆ. ಆ ಬಳಿಕ 27-28 ಸಾಮಾನ್ಯ ದಿನದಿಂದ ಕಂಡು ಬಂದಿದೆ. 27-28ರಲ್ಲಿ ಅಲ್ಲಿ ಸಂಕಷ್ಟ ನಿವಾರಣೆ ಆಗುವಂಥ ಹಲವಾರು ನಿಮ್ಮ ಒಂದು ಯೋಜನೆಗಳಿಗೆ ಸಹಾಯಗಳು ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗುವಂಥದ್ದು. ಜೊತೆಗೆ ಯುವಕರಿಗೆ ಅನೇಕ ಅವಕಾಶಗಳು ಬರಲಿವೆ. ಹಾಗಾಗಿ ಯುವ ವರ್ಗದವರಿಗೆ ಉತ್ತಮ ಫಲ ಇದೆ. ಇನ್ನಿತರ ವರ್ಗದವರಿಗೆ ಈ 27-28 ಒಂದು ಸ್ವಲ್ಪ ನಷ್ಟ ಕಷ್ಟಗಳು, ಮಾತಿನ ಚಕಮಕಿ, ವೈರತ್ವಗಳು ಆಗುವಂಥದ್ದು, ಇಲ್ಲದ ಇನ್ನಿತರ ಯಾವುದೇ ರೀತಿ ತಪ್ಪು ಮಾಹಿತಿಯಿಂದ ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥದ್ದು, ಇವೆಲ್ಲ ಘಟನೆಗಳು 27-28 ಜರುಗಬಹುದಾಗಿದೆ. ಇನ್ನು ಕೊನೆಯ ದಿನ ಶನಿವಾರ 1ನೇ ತಾರೀಕು ಮಾರ್ಚ್ 1 ಶನಿವಾರ ನಿಮಗೆ ಆರೋಗ್ಯವನ್ನು ಯಶವನ್ನಾಗಿ ಲಾಭವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇರುವಂಥ ದಿನ ಆಗಿರುತ್ತೆ. ಇನ್ನು ದೀರ್ಘಕಾಲದಿಂದ ನಿಮ್ಮ ಮೇಲೆ ಆದಂಥ ಆರೋಪಗಳು, ಆಪಾದನೆಗಳಿಗೆ ಇಂದು ಉತ್ತರ ಸಿಗುವಂಥದ್ದು ಅಥವಾ ಅದರಿಂದ ನೀವು ಆರೋಪಗಳಿಂದ ಒಂದು ಮುಕ್ತರಾಗುವಂಥ ಅವಕಾಶ ಈ ವಾರದ ಕೊನೆಯ ದಿನ ಶನಿವಾರದಂದು ಬರಲಿದೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆರ್ಥಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಮಾಡುತ್ತಿದ್ದರೂ ಅದರ ಮಧ್ಯೆ ಉತ್ತಮ ಫಲ ಕೊಡುವಂಥ ಈ ವಾರವನ್ನು ಸದುಪಯೋಗಪಡಿಸಿಕೊಳ್ಳೋದು. ವಾರದ ಆರಂಭದ ದಿನ ಅಂದರೆ 23-24 ನಿಮಗೆ ಅತ್ಯಂತ ಉತ್ತಮ ದಿನ. ಆ ಬಳಿಕ ಬರುವಂಥ ಈ ಕೊನೆಯ ದಿನ ಅಂದರೆ ಮಾರ್ಚ್ 1ನೇ ತಾರೀಕು ನಿಮಗೆ ಅತ್ಯಂತ ಉತ್ತಮ ದಿನ ಕಂಡುಬರುತ್ತೆ. ಎಲ್ಲ ಈ ರಾಶಿಯವರು ಮೀನರಾಶಿಯವರು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಮೀನರಾಶಿಯವರು ಬಳಸುವಂಥ ಈ ವಾರದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಫೆಬ್ರವರಿಯ ಕೊನೆಯ ವಾರದ ಒಂದು ವಿಶೇಷವಾದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂತಹ ಭವಿಷ್ಯದ ಒಂದು ವಿಶೇಷವಾದ ಮುನ್ಸೂಚನೆಗಳಿಂದ ಕೆಲವೊಂದು ರಾಶಿಗೆ ಮಿಶ್ರ ಫಲಗಳು ಬಂದಿವೆ. ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲವು, ಕೆಲವೊಂದು ರಾಶಿಗೆ ಸ್ವಲ್ಪ ಮಧ್ಯಮ ಫಲವು ವ್ಯಕ್ತವಾಗಿವೆ. ಇಂತಹ ಮಧ್ಯಮ ಫಲ, ಮಿಶ್ರ ಫಲ ಅಥವಾ ಸಂಕಷ್ಟ ಫಲಗಳಿಂದ ವಿಚಲಿತರಾಗಬೇಕಾಗಿಲ್ಲ. ನಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಈ ಸ್ತೋತ್ರ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದ ಇಷ್ಟ ದೇವತನೋ, ಕುಲದೇವತನೋ, ಗ್ರಾಮ ದೇವತನೋ ಅಥವಾ ಈ ನಾರಾಯಣ ಸ್ವರೂಪನೋ, ಗಣೇಶ ಸ್ವರೂಪನೋ, ಶಿವನ ಸ್ವರೂಪನೋ, ಹನುಮಾನ್ ಸ್ವರೂಪನೋ ಮುಂತಾದ ಯಾವುದೇ ರೀತಿ ನಿಮಗೆ ಮನಸ್ಸಿಗೆ ಖುಷಿಯನ್ನು, ತೃಪ್ತಿಯನ್ನು ಕೊಡುವಂಥ ಒಂದು ದೇವತಾ ಸ್ವರೂಪವನ್ನು ಭಕ್ತಿ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಆ ಭಗವತ್ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಈ ವಾರದಲ್ಲಿ ಸಿದ್ಧಾಗಲಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.